ತಾವು ಕೂಡ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡ್ತಿದ್ರಿ. ಇನ್ನು ವಿಶೇಷವಾಗಿ ಏನಂತಂದರೆ ವೈರಸ್ ಅಂದ ತಕ್ಷಣ ಎಲ್ರಿಗೂ ಸಹಿತ ನೆನಪಾಗೋದು ಕೊರೋನಾ ವೈರಸ್ ಅಂತೇಳಿ. ಒಂದು ಘೋರ, ಒಂದು ಮಾನವನ ಜೀವನ್ನೇ ಕಸಿದುಕೊಂಡು ಹೋಗಿರುವಂತಹ ಒಂದು ವೈರಸ್. ಕಣ್ಣಿಗೆ ಕಾಣದೇ ಇದ್ರೂ ಸಹಿತ ಅದು ಯಾವ ರೀತಿ ಆಟ ಆಡಬೇಕು, ಹೇಗೆ ಮನುಷ್ಯನ ಹಾವಳಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಉದಾಹರಣೆಗಳನ್ನು ನಾವೆಲ್ಲರೂ ಸಹಿತ ಅನುಭವಿಸಿದ್ದೀನಿ. ಅಂದರೆ ತಮ್ಮ ಪ್ರಕಾರ ಈ ವೈರಸ್ಗಳ ಕಾಟ ಹೆಚ್ಚಾಗ್ತಾ ಇದೆ. ಅದು ಬೇರೆ ಚೀನಾದಿಂದ ಇಳಿದಿರ್ಬೋದು ಅಥವಾ ಬೇರೆ ಬೇರೆ ಹಲವಾರು ದೇಶಗಳಿಂದ ಸಹಿತ ಅದಕ್ಕೆ ಅವ್ರದೇ ಆದಂಥ ಹೆಸರುಗಳನ್ನು ಕೊಟ್ಟು ಅದನ್ನು ಕಂಡುಹಿಡಿದಿದ್ದೀರಿ. ಅಂದರೆ ಈ ವೈರಸ್ಗಳ ಹಾವಳಿ ಹೆಚ್ಚಾಗ್ತಾ ಇರೋದಕ್ಕೆ ಮೂಲ ಕಾರಣ ಏನು ಅಂತ ತಾವು ಹೇಳ್ಬೋದು ಮೇಡಮ್? ಇವಾಗ ನೀವು ಕೊರೋನಾ ವೈರಸ್ ಬಗ್ಗೆ ಹೇಳಿದ್ರಿ, ಈಗ ಹಾವಳಿ ತುಂಬ ಹೆಚ್ಚಾಗಿತ್ತು ಅಂತ. ಸೊ ಇವಾಗ ಅದಕ್ಕೆ ನೀವು ಮೂಲ ಕಾರಣ ನೋಡ್ಕೊಂಡು ಹೋದರೆ ಮಾನವನ ಬೇರೆ ಬೇರೆ ಊರಿಗೆ ಟ್ರಾವೆಲ್ ಮಾಡೋ ಅಂಥ ಇದು. ಹಿಂದೆ ಅಷ್ಟೊಂದು ನಾವು ಫ್ಲೈಟಲ್ಲಾಗಲಿ ಬೇರೆ ಬೇರೆ ದೇಶಕ್ಕೆ ಇಷ್ಟೊಂದು ಟ್ರಾವೆಲ್ ಇರ್ತಾ ಇರಲಿಲ್ಲ. ಇವಾಗ ನೀವು ಇವತ್ತು ಒಂದು ಊರಲ್ಲಿ ಇರ್ತೀರಾ, ಇನ್ನೊಂದು 2-3 ಗಂಟೆಗೆ ಇನ್ನೊಂದು ದೇಶದಲ್ಲೇ ಇರ್ಬೋದು ನೀವು. ಸೊ ಒಂದೊಂದು ಪ್ರಕೃತಿಯಲ್ಲಿ ಒಂದೊಂದು ದೇಶದಲ್ಲೂ ಒಂದೊಂದು ಥರದ್ದು ವೈರಸ್ ಇರುತ್ತೆ. ಹಿಂದೆ ಎಲ್ಲ ಅದೆಲ್ಲ ಒಂದು ಕನ್ಫೈನ್ಡ್ ಆಗಿರ್ತಿತ್ತು, ಅದೇ ದೇಶಕ್ಕೆ ಇರ್ಬೋದು ಇಲ್ಲ ಅದೇ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಾ ಇತ್ತು. ಇವಾಗ ಆ್ಯನಿಮಲ್ಸು ಹಾಗೆ ಮೂಮೆಂಟ್ಸ್ ಇರುತ್ತೆ, ಮತ್ತು ಯಾಕಂದರೆ ಟ್ರೇಡ್ ಪರ್ಪಸ್ ಇರ್ಬೋದು, ಮತ್ತು ಇನ್ಯಾವುದಾದ್ರು ಪರ್ಪಸ್ಗೆ ಇರ್ಬೋದು. ಹ್ಯೂಮನ್ ಮೂಮೆಂಟ್ಸು ಅದೇ ಥರ ಇರುತ್ತೆ, ಮನುಷ್ಯರು ಸಹ ಹಾಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮಗೆ ಇದೇನಂತಾರೆ PHIEC ಅಂತ ಕರೀತಾರೆ, ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ. ಅಂದರೆ ಈ ಥರದ್ದು ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ. ಇದು ಎಮರ್ಜಿಂಗ್ ಡಿಸೀಸಸ್ ಇರ್ಬೋದು, ಈ ಥರದ್ದು ಕಾಯಿಲೆಗಳು ಒಂದು ದೇಶದಿಂದ ಒಂದು ದೇಶಕ್ಕೆ ಹರಡೋದಕ್ಕೆ ಇದೆಲ್ಲನೂ ಅನುವು ಮಾಡಿಕೊಡುತ್ತೆ. ಸೊ ಅದರಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅದನ್ನೆಲ್ಲ ಅನುಸರಿಸಬೇಕಾಗುತ್ತೆ. ಓಕೆ, ಫೈನ್, ಮಾತಾಡೋಣ. ಹಾಗೆ ಜೊತೆಗೆ ಇನ್ನು ಡಾಕ್ಟರ್ ಚೇತನ್ ಕೇಳಿಸೋದು ಏನಂದ್ರಿ? ಓಕೆ ಸರ್, ಹೇಳಿ ಸರ್. ತಾವು ಕೂಡ ಸುದೀರ್ಘವಾಗಿರುವಂಥ ಅಧ್ಯಯನವನ್ನು ಮಾಡಿದಿರಿ ಆಯುರ್ವೇದದಲ್ಲಿ. ವಿಶೇಷವಾಗಿ ವೈರಸ್ಗಳ ಹಾವಳಿ ಜಾಸ್ತಿ ಆಯಿತು ಅಂದರೆ ಆಯುರ್ವೇದದ ಬಗ್ಗೆ ಸಾಕಷ್ಟು ಮನೆಮದ್ದುಗಳು, ಕಷಾಯಗಳನ್ನೆಲ್ಲ ಮಾಡಿ ಭಾರತ ದೇಶದಲ್ಲಿ ಆಯುರ್ವೇದ ಶಕ್ತಿ ಏನು ಅಂಥೇಳಿ ಜಗತ್ತಿಗೆ ಪ್ರಚಾರವನ್ನು ನಾವು ಮಾಡಿದ್ದೀವಿ ಭಾರತೀಯರು. ಅಂದರೆ ತಮ್ಮ ಪ್ರಕಾರ ಹೇಳಿ, ಈ ಒಂದು ವೈರಸ್ಗಳ ಹಾವಳಿ ಅಥವಾ ವೈರಸ್ಗಳ ಕಾಟ ಭಾರತ ದೇಶಕ್ಕೆ ವಿಶೇಷವಾಗಿ ಹೆಚ್ಚಾಗಿ ಆಗಮಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ತಮ್ಮ ಪ್ರಕಾರ? ಸರ್, ಇವಾಗ ತುಂಬಾ ಕಾರಣಗಳಿದೆ. ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಬಯೋವಾರ್ ಅಂತ ಹೇಳ್ತೀವಿ. ಬಯೋವಾರ್ ಅಂತ ಹೇಳಿದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಆಗುವಾಗ, ಅಂದ್ರೆ ಒಂದು ಯುದ್ಧ ಮಾಡೋ ಟೈಮಲ್ಲಿ ಆ ವೈರಸ್ ಅಂದ್ರೆ ವೈರಸ್ ನಲ್ಲಿ ಉತ್ಪತ್ತಿ ಮಾಡಿಸ್ತಾರೆ. ಅಂದ್ರೆ ಅದನ್ನ ಇನ್ವೆನ್ಷನ್ ತರ ಮಾಡ್ಬಿಟ್ಟು, ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಒಂದು ದೊಡ್ಡದೊಂದು ಏನು ಯೂನಿವರ್ಸಿಟಿ ತರ, ಅಂದ್ರೆ ಒಂದು ಲ್ಯಾಬ್ ತರನೇ ಇರುತ್ತೆ. ಅದು ಅನ್ಇಮ್ಯಾಜಿನಬಲ್ ಲ್ಯಾಬ್ ಅಂತ ಹೇಳ್ಬೋದು. ಅನ್ಇಮ್ಯಾಜಿನಬಲ್ ಸೆಕ್ಯೂರಿಟಿ ಇರುತ್ತೆ, ಅನ್ಇಮ್ಯಾಜಿನಬಲ್ ಒಂದು ಏನಂತ ಹೇಳ್ಬೋದು ಅಂದ್ರೆ ಪ್ರೊಟೆಕ್ಷನ್ಸ್ ಇರುತ್ತೆ, ಕಾನ್ಫಿಡೆನ್ಶಿಯಾಲಿಟಿ ಇರುತ್ತೆ. ಏನು ಒಂದೊಂದು ರಾಷ್ಟ್ರಗಳಂತೂ ತುಂಬಾ 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 ದುಡ್ಡು ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದು. ಹೆಂಗೆ ಅಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಅಂತ ಹೇಳ್ಬೋದು. ಬಟ್ ಈ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ತಗೋಬಹುದು ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ ತಗೋಬಹುದು ಅಂತ ನಾವು ಏನು ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ವರ್ಷ ಕೂಡ ಪ್ರತಿಯೊಂದು ಟೈಮಲ್ಲೂ ಕೂಡ ಈ ರೀತಿ ಬಯೋವಾರ್ಗಳ ತರ ಮಾಡ್ತಾ ಇರ್ತಾರೆ. ಇದನ್ನ ಎಷ್ಟೊಂದ್ಸರಿ ಇವಾಗ ದಶಾವತಾರ ಅಂತ ಒಂದು ಫಿಲಂ ಬಂತು, ಅದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಇರುತ್ತೆ, ಆ ವಾರ್ಸ್ಗಳೆಲ್ಲ ಹಿಂಗಾಗುತ್ತೆ ಅಂತ. ಇದು ಒಂದು ಕಡೆ. ಇನ್ನೊಂದು ಕಡೆ ಅಂತ ಬಂದಾಗ ಈ ವೈರಸ್ ಇರುತ್ತಲ್ವಾ, ವೈರಸ್ ಅನ್ನೋದು ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಬಂದಾಗ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಫಂಗಸ್ ಅಂತ ಇರುತ್ತೆ. ಮತ್ತೆ ಇನ್ನೂ ಹಲವಾರು ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಬಟ್ ಅದನ್ನೆಲ್ಲದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ಮೂರನ್ನ ನಾವು ಕರೆಕ್ಟ್ ಆಗಿ ತಗೊಂಡ್ರೆ ಎಲ್ಲಾ ಜನಗಳಿಗೂ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ನನ್ನ ಅಷ್ಟೇ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಬಂದಾಗ ಈ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಫಂಗಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅದು ಸೂಕ್ಷ್ಮಾತಿ ಸೂಕ್ಷ್ಮ ಇರುತ್ತೆ, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋ ತರ ಇರುತ್ತೆ. ಅದು ಕೆಲವೊಂದ್ಸರಿ ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಆ ವೈರಸ್ಗಳ ಆವಳಿ ಯಾವ ರೀತಿ ಇರುತ್ತೆ ಅಂತ. ಅದ್ರಲ್ಲಿ ಅದಕ್ಕೆ ಅಂದ್ರೆ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಫಂಗಸ್ ಆಗಿರ್ಬೋದು, ಆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅದು ಯಾವ ತರ ಇರುತ್ತೆ, ಯಾವ ಸ್ಟ್ರಕ್ಚರ್ ಇರುತ್ತೆ ಅಥವಾ ಯಾವ ಆಕಾರದಲ್ಲಿ ಇರುತ್ತೆ ಅಂತ ನೋಡ್ಬಿಟ್ಟು ಅವುಗಳದ್ದು ಪ್ರತಿಯೊಂದ್ರದ್ದು ಸಿಂಪ್ಟಮ್ಸ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ಟೀರಿಯಲ್ ಇವಾಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಅಂತಾನೆ ಅನ್ಕೋಣ. ಕೊರೋನಾ ವೈರಸ್ ಅಲ್ಲಿ ಸಿಂಪ್ಟಮ್ಸ್ ಗಳು ಒಂದೊಂದು ರೀತಿಯಾಗಿತ್ತು. ಅದೇ ಇವಾಗ ಚಿಕನ್ ಗುನ್ಯಾ ವೈರಸ್ ಬಂತು. ಆ ಚಿಕನ್ ಗುನ್ಯಾ ವೈರಸ್ ಅಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ ಗಳು ಇರುತ್ತೆ? ಇವಾಗ ಕೆಲವೊಂದ್ಸರಿ ಫೈಬ್ರೋಮಯಾಲ್ಜಿಯಾ ಅಂತ ಹೇಳ್ತೀವಿ, ಅಂದ್ರೆ ಗಂಟುಗಳು ತುಂಬಾ ನೋವು ಬರುತ್ತೆ, ಅಂದ್ರೆ ಒಂದೊಂದು ಮೂಳೆಗಳೆಲ್ಲ ತುಂಬಾ ನೋವು ಬರ್ತಾ ಇರುತ್ತೆ. ಆ ವೈರಸ್ಗಳ ಆ ತರ ನೋವು ಬಂದಿದ್ ಅದನ್ನ ನಾವು ಯಾಕೆ ಈ ರೀತಿ ಸಿಂಪ್ಟಮ್ಸ್ ಗಳು ಆಗ್ತಾ ಇದೆ,
ಜ್ವರ ಬರ್ತಾ ಇದೆ, ಇವುಗಳ ಸಿಂಪ್ಟಮ್ಸ್ ವೈಸ್ ಮತ್ತೆ ಅದನ್ನ ತಗೊಂಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇವಾಗ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಬರ್ತಾ ಇದೆಯಲ್ಲ ಆ ರೀತಿ ಆಕಾರದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಮ್ಯೂಟೇಷನ್ಸ್ ಆಗ್ತಾ ಹೋಗುತ್ತೆ. ಆ ರೀತಿ ಮ್ಯೂಟೇಷನ್ಸ್ ಆಗಿ ಚೇಂಜಸ್ ಆಗಿ ಹೋಗ್ತಾ ನೋಡಿ, ಇವಾಗ ಇನ್ನೊಂದು ಯಾವ್ದೋ ಒಂದು ವೈರಸ್ ಬ್ಯಾಕ್ಟೀರಿಯಾ ತಗೊಳ್ತಾ ಇದಾರೆ. ಈ ರೀತಿ ಚೇಂಜಸ್ ಆಗ್ತಾ ಅಂದ್ರೆ ಅದಕ್ಕೆ ಒಂದು ವೈರಸ್ ಅದು ಅನ್ನೋಯಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ. ಅದಕ್ಕೆ ಆಕಾರನೆಲ್ಲ ಇನ್ನು ಮುಂದೆ ಅಂದ್ರೆ ಈ ಹಿಂದೆ ಯಾವ್ದೋ ಅದನ್ನ ಕಂಡಿಡ್ದಿಲ್ಲ ಅಂತ ಅಂದಾಗ ಅದಕ್ಕೊಂದು ವೈರಸ್ ನೇಮ್ ಕೊಡ್ತಾರೆ ಅಥವಾ ಬ್ಯಾಕ್ಟೀರಿಯಲ್ ನೇಮ್ ಕೊಡ್ತಾರೆ. ಅದ್ರ ಬಗ್ಗೆ ತಿಳ್ಕೊತೀನಿ, ಅದ್ರ ಬಗ್ಗೆ ಹಾಗೆ ಲೈನ್ ಅಲ್ಲೇ ಇರಿ, ಅದ್ರ ಬಗ್ಗೆ ನಾನು ತಿಳ್ಕೊತೀನಿ. ಡಾಕ್ಟರ್ ಪದ್ಮಾ ಮೇಡಮ್, ಈಗ ತಾವು ಈ ವೈರಸ್ ಇದರಲ್ಲಿ ನಾವು ನೋಡೋದಾಯ್ತು ಅಂದ್ರೆ ರಿಸರ್ಚ್ಗಳು ಹೊಸದಾಗಿ ಅದನ್ನು ಕಂಡು ಹಿಡಿಯೋದು ಅಂದ್ರೆ ಸಹಜವಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ರೇಬಿಸ್ ಬಗ್ಗೆ ತಾವು ಹೇಳ್ಬೋದು, ಅಥವಾ ಝಿಕಾ ವೈರಸ್ ಬಗ್ಗೆ ಈಗ ಹೆಚ್ಚಿನ ಮಾತನಾಡಿತಾ ಇದೆ, ವೈರಸ್ ಹಾವಳಿ ಹೆಚ್ಚಾಗ್ತಾ ಇದೆ ಅಂತೆ. ಅದನ್ನು ಕಂಡು ಹಿಡಿಯುವಂಥದ್ದು ಅಥವಾ ಅದರ ಸಿಂಪ್ಟಮ್ಸ್ಗಳು, ಯಾಕಂದ್ರೆ ಸಡನ್ ಆಗಿರುವಂಥ ಒಬ್ಬ ವ್ಯಕ್ತಿಗೆ ವೈರಸ್ ಬಂದಾದ್ಮೇಲೆ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಬಟ್ ಆ ಸಿಂಪ್ಟಮ್ಸ್ ಇದ್ರದ್ದೇ ಅಂತೇಳಿ ಯಾವ ರೀತಿ ತಾವು ರೆಕಗ್ನೈಸ್ ಮಾಡ್ತೀರಿ ಅಂತ? ಸೊ ರೋಗಕ್ಕೆ ಪತ್ತೆ ಹಚ್ಚೋದಕ್ಕೆ ಇದು ಲ್ಯಾಬೊರೇಟರೀಸ್ ಇರುತ್ತೆ. ಸೊ ಇವಾಗ ಕರ್ನಾಟಕದಲ್ಲಿ ಅಂದರೆ ನಮಗೆ ಇದು ವೈರಲ್ ಡಿಸೀಸ್ ಆದ್ದರಿಂದ ಎಲ್ಲ ಕಡೆನೂ ಸಾಮಾನ್ಯವಾಗಿ ಅದು ಸಿಗಲ್ಲ. ಅಂದರೆ ಅದಕ್ಕೆ ತುಂಬ ಸ್ಪೆಷಲೈಸ್ಡ್ ಆದಂಥ ಲ್ಯಾಬೊರೇಟರೀಸ್ ಇರಬೇಕಾಗತ್ತೆ. ಮತ್ತು ಅದು ಫಾಸ್ಟಾಗಿ ಹರಡೋದ್ರಿಂದ ಅದಕ್ಕೆ ಬೇಕಾದಂತಹ ಬಯೋಸೇಫ್ಟಿ ಲೆವೆಲ್ಸು ಸಹ ಜಾಸ್ತಿ ಇರಬೇಕಾಗತ್ತೆ. ಸೊ ಅದರಿಂದ ವೆರಿ ಲಿಮಿಟೆಡ್ ಲ್ಯಾಬ್ಸ್ ಇರುತ್ತೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಇವಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದು ಒಂದು ಬ್ರಾಂಚ್ ಬೆಂಗಳೂರಲ್ಲಿದೆ. ಪ್ಲಸ್ ನಿಮ್ಹ್ಯಾನ್ಸ್ ಕಾಂಪೌಂಡ್ ಅಲ್ಲೇನೆ NIV ಸಹ ಇದೆ. ಸೊ ಈ 2 ಲ್ಯಾಬೊರೇಟರೀಸಲ್ಲಿ ನಾವು ಯಾವುದೇ ಸಸ್ಪೆಕ್ಟೆಡ್ ಪೇಷಂಟ್ಸ್ಗೆ, ನಮ್ಮಲ್ಲಿ ಅಡ್ಮಿಟ್ ಆಗೋ ಅಂಥ ಪೇಷಂಟ್ಸ್ಗೆ ನಾವು ಈ ಥರದ್ದು ವೈರಲ್ ಇನ್ಫೆಕ್ಷನ್ ಇರ್ಬೋದು ಅಂತ ಹೇಳಿ ಸಸ್ಪೆಕ್ಟ್ ಮಾಡಿದಾಗ ಅವ್ರ ಸ್ಯಾಂಪಲ್ಸ್ನ ನಾವು ಆ ಲ್ಯಾಬಿಗೆ ತಲುಪಿಸಿದ್ರೆ ನಮಗೆ ಅವರು ಅದನ್ನು ಟೆಸ್ಟ್ ಮಾಡಿಬಿಟ್ಟು ಅದರದ್ದು ಟೆಸ್ಟ್ ರಿಪೋರ್ಟ್ಸ್ನ ಕೊಡ್ತಾರೆ. ಸೊ ಇದೆಲ್ಲನೂ ನಮ್ಮದು ಸ್ಟೇಟ್ ಸರ್ವಿಲೆನ್ಸ್ ಯೂನಿಟ್ ಅಂತ ಇದೆ, ಆರೋಗ್ಯ ಇಲಾಖೆಯಲ್ಲಿ ಸ್ಟೇಟ್ ಸರ್ವಿಲೆನ್ಸ್ ಯೂನಿಟ್ ಅಂತ, ರಾಜ್ಯ ಕಣ್ಗಾವಲು ಘಟಕ. ಕಣ್ಗಾವಲು ಅಂದರೆ ಎಲ್ಲೇ ಈ ಥರದ್ದು ಏನಾದರೂ ಆಗ್ತಾ ಇದ್ರೆ ಅದು ನಮ್ಮ ನೇರ ನಿಗಾವಣೆಯಲ್ಲಿರುತ್ತೆ. ಸೊ ಅದರದ್ದೆಲ್ಲ ರಿಪೋರ್ಟಿಂಗ್ಸು ನಮಗೆ ಎವ್ರಿ ಡೇ ರಿಪೋರ್ಟಿಂಗ್ಸ್ ಆಗ್ತಾ ಇರುತ್ತೆ. ಸೊ ಇದು ಜನರಿಗೆ ಕೇಳಿ ಆಶ್ಚರ್ಯ ಆಗ್ಬೋದು. ಏನಂದರೆ ನಮ್ಮದು ಯಾವುದೇ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಇಲ್ಲಿ ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಪೋರ್ಟಲ್ ಇರುತ್ತೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪೋರ್ಟಲ್. ಸೊ ಈ ಪೋರ್ಟಲಲ್ಲಿ ನೀವು ಯಾವುದೇ ಈ ಥರ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ಯಾವುದೇ ಜ್ವರ ಇರ್ಬೋದು, ಕೆಮ್ಮು, ನೆಗಡಿ, ಭೇದಿ ಇರ್ಬೋದು, ಇನ್ನೇನಾದರೂ ಜನರಲೈಸ್ಡ್ ವೀಕ್ನೆಸ್ಸು, ಯಾವುದೇ ಒಂದು ಸಿಂಟಮ್ ಇದ್ರೂ ಅದರಲ್ಲಿ ನಮಗೆ ಎಂಟ್ರಿ ಬರುತ್ತೆ. ಸೊ ನಾವು ಈ ಥರದ ಕೇಸಸ್ ಇಷ್ಟು ದಿನ ಈ ಥರದ ಕೇಸಸ್ ಆಗಿದೆ, ಇದು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ, ಇದಕ್ಕೇನು ಕಾರಣ ಅಂತ ಹೇಳಿ ಅದಕ್ಕೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ ಅಂತ ಇರುತ್ತೆ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸಲ್ಲಿ ಡಿಸ್ಟ್ರಿಕ್ಟ್ ಸರ್ವಿಲೆನ್ಸ್ ಆಫೀಸರ್ ಇರ್ತಾರೆ, ಒಬ್ಬರು ಎಪಿಡಿಮಿಯಾಲಜಿಸ್ಟ್ ಇರ್ತಾರೆ, ಮೈಕ್ರೋಬಯಾಲಜಿಸ್ಟು, ಇಂಥವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಹೋಗಿ ಅಲ್ಲಿ ಯಾಕೆ ಈ ಥರ ಕೇಸಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಬಂದಿರೋಂಥ ರೋಗಿಗಳು ಅವ್ರನ್ನೆಲ್ಲ ಮಾತಾಡಿಸಿ ಅವ್ರದ್ದು ಸ್ಯಾಂಪಲ್ಸ್ ತೆಗೆದು ನಾವು ಲ್ಯಾಬ್ರೇಟ್ರಿಗೆ ಕಳಿಸಿದಾಗ ನಮಗೆ ಅದರದ್ದು ಒಂದು ಡಯಾಗ್ನೋಸಿಸ್ ಸಿಗುತ್ತೆ, ಯಾವುದರಿಂದ ಆಗಿದೆ ಅಂತ ಹೇಳಿ. ಸೊ ಇದು ಬೇರೆ ಎಲ್ಲ ಬ್ಯಾಕ್ಟೀರಿಯಾಲಜಿಕಲ್ ಡಯಾಗ್ನೋಸಿಸ್ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತಲ್ಲೇ ಆಗುತ್ತೆ, ಲ್ಯಾಬ್ರೇಟರೀಸಲ್ಲಿ, ಅದು ಡಿಸ್ಟ್ರಿಕ್ಟ್ ಲೆವೆಲ್ಸಲ್ಲಿ ಆಗುತ್ತೆ. ಅದಲ್ದಿರ ನಮ್ಮದು ಮೆಡಿಕಲ್ ಕಾಲೇಜಸ್ ಜೊತೆನೂ ಕೊಲಾಬ್ರೇಷನ್ ಇರುತ್ತೆ. ಅಂದರೆ ರೆಫರಲ್ ಲ್ಯಾಬ್ರೇಟರೀಸ್ ಅಂತ ಕರಿತೀವಿ. ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಲ್ಯಾಬ್ರೇಟರೀಸ್ ಇಲ್ಲದೇ ಇದ್ದಾಗ ನಾವು ಯಾವುದಾದ್ರು ಒಂದು ಮೆಡಿಕಲ್ ಕಾಲೇಜ್ನ ಐಡೆಂಟಿಫೈ ಮಾಡಿ ಅಲ್ಲಿ ಸುತ್ತಮುತ್ತ ಇರೋ 3-4 ಡಿಸ್ಟ್ರಿಕ್ಟ್ಸ್ದು ಔಟ್ಬ್ರೇಕ್ ಸ್ಯಾಂಪಲ್ಸು ಅಲ್ಲಿಗೆ ಹೋಗುತ್ತೆ. ಸೊ ಅವರು ಅದನ್ನು ಡಯಾಗ್ನೋಸ್ ಮಾಡಿ ಕೊಡ್ತಾರೆ. ಸೊ ಇದಕ್ಕೆಲ್ಲನೂ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸಪೋರ್ಟ್ ಇರುತ್ತೆ. ಸೊ ಆ ಕಾರ್ಯಕ್ರಮದಡಿಯಲ್ಲಿ ಅಂದರೆ ಈ ಕಾರ್ಯಕ್ರಮಕ್ಕೆ ನಾವು ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಲ್ಯಾಬೊರೇಟರಿ ಸ್ಟ್ರೆಂಥನ್ ಮಾಡೋದನ್ನು ಒಂದು ಕಾಂಪೊನೆಂಟು. ಅದರ್ ದೆನ್ ಟ್ರೈನಿಂಗ್ ಆಫ್ ದ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಮೈಕ್ರೋಬಯಾಲಜಿಸ್ಟ್ ಇರ್ಬೋದು, ಫಿಸಿಷಿಯನ್ಸು, ಎಲ್ಲರದ್ದು ಟ್ರೈನಿಂಗ್ ಕಾಂಪೊನೆಂಟು ಸಹ ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದಲ್ದಿರ ನೀವು ಕೇಳ್ದಂಗೆ ಲ್ಯಾಬೊರೇಟರೀಸೂ ಈ IDSP ಪ್ರೋಗ್ರಾಮ್ ಅಡಿಯಲ್ಲಿ ಸ್ಟ್ರೆಂಥನಿಂಗ್ ಆಗುತ್ತೆ. ಓಕೆ ಮಾತಾಡೋಣ. ಹಾಗೆ ಡಾಕ್ಟರ್ ಚೇತನ್ ಕೇಳಿಸ್ತಾ ಇದೆಯಲ್ಲ? ಓಕೆ, ಈಗ ತಾವು ಹೇಳ್ತಾ ಇದ್ರಿ ವೈರಸ್ಗಳು ಹೇಗೆ ಬರುತ್ತೆ ಅಂತ ಹೇಳಿ. ಇನ್ನು ವಿಶೇಷವಾಗಿ ಏನಂತಂದರೆ ಕೋವಿಡ್ ಆದಮೇಲೆ ಜನರಿಗೆ ವೈರಸ್ ಅಂದರೆ ಇದು ಕೋವಿಡ್ ಅನ್ನೋಷ್ಟ್ರ ಮಟ್ಟಿಗೆ ಅದು ಆಯಿತು. ಇದಾದ ನಂತರ ಬರುವಂಥದ್ದು ಝಿಕಾ ವೈರಸ್ ಅಂತ ಬಂದಿದೆ ಈಗ, ಜೊತೆಗೆ ವೈರಲ್ ಫೀವರ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ತಮ್ಮ ಪ್ರಕಾರ ಒಂದು ವೈರಲ್ ಅಂತಂದರೆ ಏನು? ಸರ್, ಇವಾಗ ವೈರಸ್ ಅಂದ್ರೆ ತುಂಬಾ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಕಾಣ್ತಕ್ಕಂಥ ಒಂದು ಧೂಳಿನ ಕಣ ಅಂತಾನೆ ಹೇಳ್ಬೋದು. ಯಾಕೆ ನಾನು ಧೂಳಿನ ಕಣ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವೈರಸ್ ಒಂದು ಯಾವ್ದು ಸ್ಪೆಷಲ್ ಏನ್ ಫೀಚರ್ಸ್ ಅಥವಾ ಲಕ್ಷಣಗಳು ಏನು ಅಂತ ಹೇಳಿದ್ರೆ,
ಹೊರಗಡೆ ಇರುವಾಗ ಅಂದ್ರೆ ನಾವು ಆ ವೈರಸ್ ಏನಾದ್ರು ನಮ್ಮ ದೇಹದಿಂದ ಹೊರಗಡೆ ಬಂತು ಅಂತ ಹೇಳಿದ್ರೆ ಅವಾಗ ಅದು ಡೆಡ್ ಆಗಿ ಹೋಗುತ್ತೆ. ಆದ್ರೆ ಅದು ಈ ಧೂಳಿನ ಕಣ ತರನೇ ಆಗೋಗುತ್ತೆ, ಅದು ಇನ್ಆಕ್ಟಿವ್ ಆಗುತ್ತೆ. ಅದ್ರದ್ದು ಯಾವುದೇ ತರ ಸಿಂಪ್ಟಮ್ಸ್ ಆಗ್ಲಿ ಅಥವಾ ಅದ್ರ ಬೆಳವಣಿಗೆ ಅಂದ್ರೆ ಪ್ರೊಜೆನಿ ಬೆಳೆಯೋದಾಗಿರ್ಬೋದು ಅಥವಾ ಮತ್ತೆ ಉತ್ಪತ್ತಿ ಮಾಡ್ತಕ್ಕಂಥ ಗುಣ ಇದೆಯಲ್ಲ ಅದು ಒಂದು ಚೂರು ಕೂಡ ಇರಲ್ಲ, ಅದು ನಿರ್ಜೀವಿ ಆಗೋಗ್ಬಿಡುತ್ತೆ. ಅದೇ ನಮ್ಮ ದೇಹದಲ್ಲಿ ಎಂಟ್ರಿ ಆಗಿದ ತಕ್ಷಣ ತುಂಬಾ ರೂಟ್ಗಳಿಂದ ಎಂಟ್ರಿ ಆಗುತ್ತೆ. ಅಂದ್ರೆ ಸ್ಕಿನ್ ಇಂದ ಆಗಿರ್ಬೋದು ಅಥವಾ ಮೂಗಿಂದ ಆಗಿರ್ಬೋದು, ಬಾಯಿಂದ ಆಗಿರ್ಬೋದು, ಏನಸಿಂದ ಆಗಿರ್ಬೋದು, ಅಥವಾ ಜೆನೆಟಲ್ ಆರ್ಗನ್ಸ್ ಇಂದ ಆಗಿರ್ಬೋದು, ಅಥವಾ ಏನೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗಿರ್ಬೋದು. ಈ ರೀತಿ ತುಂಬಾ ವೇನಲ್ಲಿ ನಮ್ಮ ದೇಹದಲ್ಲಿ ಎಂಟ್ರಿ ಆಗುತ್ತೆ. ಯಾವಾಗ ಆ ದೇಹದಲ್ಲಿ ಎಂಟ್ರಿ ಆಗುತ್ತಲ್ಲ ಅವಾಗ ಅದ್ರದ್ದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಆ ವೈರಸ್ ಹೆಂಗ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದ್ರದ್ದು ಯಾವಾಗಾರು ಒಂದು ನಾವೇನಾದ್ರು ಒಟ್ಟು ತುಂಬಾ ಅಶ್ವಾದಾಗ ಹೆಂಗ್ ಏನಾದ್ರು ಸಿಕ್ಕ ತಕ್ಷಣ ಗಬ ಹೆಂಗ್ ತಿಂತೀವಲ್ವಾ, ಅದೇ ರೀತಿನೇ ನಮ್ಮ ದೇಹದಲ್ಲಿ ಅದು ಎಂಟ್ರಿ ಆಗಿದ ತಕ್ಷಣ ಮಲ್ಟಿಪಲ್ ಸೆಲ್ ಡಿವಿಷನ್ಸ್ ಆಗುತ್ತೆ. ಮಲ್ಟಿಪಲ್ ಸೆಲ್ ಡಿವಿಷನ್ಸ್ ಆಗ್ಬಿಟ್ಟು ಅದ್ರದನ್ನ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ನಾವ್ ಹೆಂಗೆ ಯುದ್ಧ ಮಾಡ್ತಾ ಹೋಗ್ತೀವಿ ಅದೇ ರೀತಿನೇ ನಮ್ಮ ದೇಹದಲ್ಲಿ ಆ ವೈರಸ್ ಯುದ್ಧ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಪವರ್ ಯಾವಾಗ ಕಮ್ಮಿ ಆಗ್ತಾ ಬರುತ್ತಲ್ಲ ಅವಾಗ ಆ ವೈರಸ್ನ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಪೀರಿಯಡ್ ಅಲ್ಲಿ ಅದಕ್ಕೆ 3 days ಇರುತ್ತೆ, 6 days ಇರುತ್ತೆ, 7 days ಇರುತ್ತೆ. ಇವಾಗ ಕೆಲವೊಂದು HSV ವೈರಸ್ 1 year ವರ್ಗೂ ಇರುತ್ತೆ, 6 months ಇಂದ 1 year ವರ್ಗೂ. ಈ ರೀತಿ ಆ ಪೀರಿಯಡ್ ಅಲ್ಲಿ ಅದು ಬೆಳವಣಿಗೆ ಆದ್ರೆ ಅದ್ರದ್ದು ಪ್ರೊಜರಿ ಫಸ್ಟ್ ಸ್ಟ್ರೆಂತ್ ಮಾಡ್ಕೊಳ್ತಾ ಹೋಗುತ್ತೆ. ಯಾವಾಗ ನಮ್ಮ ಇಮ್ಯುನಿಟಿ ಪವರ್ ಅದಕ್ಕೂ ಕೂಡ ಏನೋ ಹೊರಗಡಕ್ ಆಗಲ್ವಲ್ಲ ಅವಾಗ ಅದ್ರದ್ದು ಏನೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಏನೋ ವೈರಸ್ಗಳ ಲಕ್ಷಣಗಳೇನಿದೆಯಲ್ಲ ಅದು ಕಮ್ಮಿ ಮಾಡ್ತಾ ಬಂತು. ಅವಾಗ ಅವ್ರಿಗೆ ಯಾವ್ದೇ ತರ ಪ್ರೊಟೆಕ್ಷನ್ ಕೊಟ್ಕೊಂಡ್ಬಿಟ್ಟು ಅವ್ರಿಗೆ ಯಾವ್ದೇ ತರ ಏನೋ ಡಿಸೀಸ್ ಬರ್ಲಿದಂಗೆ ನೋಡ್ಕೊಂಡು. ಓಕೆ ಮೇಡಮ್, ಇದಿಷ್ಟು ಸಹಿತ ಪತ್ತೆ ಹಚ್ಚೋದಾಯ್ತು, ಅವರ ಪ್ರಕಾರ ಒಂದಿಷ್ಟು ಇದಾಯ್ತು. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಈಗ ಒಂದು ವೈರಸ್ ಜನನ ಅಂತಾರೆ ಪತ್ತೆ ಹಚ್ಚೋದಾಯ್ತು, ಜನನ ಆದ್ಮೇಲೆ ಅದರ ಆಕ್ರಮಣ ಎಲ್ಲ ಕಡೆನೂ ಆರಂಭ ಆಗುತ್ತೆ ಅಂತಂದ್ರೆ ಯಾವುದೇ ರೀತಿಯ ಮೊದಲನೇ ಸಿಂಪ್ಟಮ್ ನೀವು ಸ್ಟಾರ್ಟ್ ಮಾಡೋದಾಯ್ತು ಅಂತಂದ್ರೆ ಯಾವುದೇ ರೀತಿಯ ವೈರಸ್ಗಳು ಬಂತಾರೆ ಬೇಸಿಕ್ ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂತ? ಬೇಸಿಕಲಿ ನೋಡಿ, ವೈರಾಣುಗಳಿಂದ ಹರಡುವಂಥ ರೋಗಗಳು ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇವಾಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡೋ ಅಂಥದ್ದು ರೇಬಿಸ್ ಕಾಯಿಲೆ ಇರ್ಬೋದು. ಅದಂತೂ ತುಂಬ ಮಾರಣಾಂತಿಕ ಕಾಯಿಲೆ. ಅದು ಬಂದರೆ ಅದು ವ್ಯಕ್ತಿಗೆ ಸಾವೇನೆ. ಅದು ಅದಲ್ದಿರ ಇವಾಗ ಇನ್ಫ್ಲೂಯೆನ್ಸಾ ವೈರಸ್ಗಳು ಅದು ತುಂಬ ಕಾಮನ್ ಆಗಿ ಹೆಚ್ಚು ಕಮ್ಮಿ ಎಲ್ಲರಲ್ಲೂ ನೋಡ್ತಾನೆ ಇರ್ತೀವಿ. ಈ ಮಳೆ ಸೀಸನ್ ಆದಾಗ, ಮಳೆ ಬಂದಾಗ, ಥಂಡಿ ನೆಗಡಿ ಇದ್ದಾಗೆಲ್ಲ ಕೆಮ್ತಾ ಇರ್ತಾರೆ, ಸೀನ್ತಾ ಇರ್ತಾರೆ. ಬಟ್ ಅದಲ್ದಿರ ಇವಾಗ ನಮ್ಮಲ್ಲೇ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿರೋ ಅಂಥ ಕ್ಯಾಸ್ನ್ಯೂರ್ ಫಾರೆಸ್ಟ್ ಡಿಸೀಸ್ ಅಂತ ಅದೂ ಒಂದು ವೈರಲ್ ಡಿಸೀಸೇನೆ. ಇವಾಗ ಎಲ್ಲ ಕಡೆ ಹರಡಿರುವಂತಹ ಮತ್ತು ಜಾಸ್ತಿ ಪ್ರಕರಣ ಪತ್ತೆ ಆಗ್ತಾ ಇರುವಂಥ ಡೆಂಗ್ಯೂ ಇರ್ಬೋದು, ಹಾಗೆ ಚಿಕನ್ ಗುನ್ಯಾ ಇರ್ಬೋದು, ಇದೆಲ್ಲನೂ ವೈರಸ್ ಕಾಯಿಲೆಗಳೇ. ಸೊ ಮೇನಾಗಿ ಏನು ಅಂದರೆ ಈ ವೈರಸ್ಗಳು ಮನುಷ್ಯರಿಗೆ ಎಂಟ್ರ್ ಆಗೋದು ಹೇಗೆ, ಬೇರೆ ಬೇರೆ ಥರದಲ್ಲಿ ಎಂಟ್ರ್ ಆಗುತ್ತೆ. ಒಂದು ಗಾಳಿ ಮುಖಾಂತರ, ನಾವು ಉಸಿರಾಡೋ ಗಾಳಿ ಇರ್ಬೋದು. ಗಾಳಿ ಅಂದರೆ ಅದು ನಾವು ಸ್ವಲ್ಪ ನಿಕಟವಾದ ಸಂಪರ್ಕ ಇರುವಂಥ ಟೈಮಲ್ಲಿ ಇದು ಬೇಗ ಹರಡುವಂಥ ಚಾನ್ಸಸ್ ಇರುತ್ತೆ. ಅದಲ್ದಿರನೇ ನಮಗೆ ಊಟ ಮತ್ತು ನೀರು, ಊಟದ ನೀರಲ್ಲಿ ಯಾವುದಾದ್ರೂ ಕಲುಷಿತವಾದ ನೀರಿರ್ಬೋದು, ಆಹಾರದಲ್ಲಿರ್ಬೋದು, ಅದರಿಂದನೂ ಸಹ ಎಂಟ್ರಿ ಆಗ್ಬೋದು. ಅದಲ್ದಿರನೇ ಮತ್ತು ಇದು ಡೈರೆಕ್ಟಾಗಿ ಸ್ಕಿನ್ ಕಾಂಟ್ಯಾಕ್ಟಿಂದ ಏನಾದರೂ ಸ್ಕಿನ್ನಲ್ಲಿ ಲೀಷನ್ಸ್ ಇರ್ಬೋದು, ಈ ಥರದ್ದು ಇದರಿಂದನೂ ನಮಗೆ ಮನವಿಗೆ ಅದು ಎಂಟ್ರಿ ಆಗೋದು ಸಾಧ್ಯತೆ ಇರುತ್ತೆ. ಸೊ ಮೇಯ್ನಾಗಿ ಇದ್ರದ್ದು ನೀವು ಸಿಂಪ್ಟಮ್ಸ್ ಕೇಳಿದ್ರಿ, ಸೈನ್ಸ್ ಏನಿರ್ಬೋದು ಅಂತ ಹೇಳಿ. ಮೇಯ್ನಾಗಿ ಎಲ್ಲದರಲ್ಲೂ ಜ್ವರ ಬರುತ್ತೆ, ಜ್ವರ ಇರುತ್ತೆ, ಮೈಕೈ ನೋವು ಇರ್ಬೋದು. ಮತ್ತು ಇನ್ನೊಂದು ಕೆಲವೊಂದು ಹೆಮೊರೇಜಿಕ್ ಫೀವರ್ ಅಂತೆ, ವೈರಲ್ ಹೆಮೊರೇಜಿಕ್ ಫೀವರ್ಸ್ ಅಂತಲೇ ಕೆಲವೊಂದು ವೈರಸ್ಗಳು ಜಾಸ್ತಿ ಹೆಮೊರೇಜಿಕ್ ಫೀವರ್ಸ್ ಇರೋಂಥ ವೈರಸ್ಸೇ ಇರೋದ್ರಿಂದ ಇದು ಕಾಯಿಲೆ ಉಲ್ಬಣಗೊಂಡಾಗ ವ್ಯಕ್ತಿಯಲ್ಲಿ ಒಳಗಡೆನೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದು ನಮಗೆ ಆಚೆ ಬ್ಲ್ಯಾಕ್ ಇಲ್ಲ ರೆಡ್ ಸ್ಪಾಟ್ಸ್ ಥರ ಕಾಣ್ಬೋದು ಕಣ್ಣಲ್ಲಿ. ಯಾಕಂದರೆ ಕಣ್ಣಲ್ಲಿ ಕಂಜಂಕ್ಟಿವ ಬಿಳಿ ಇರೋದ್ರಿಂದ ಅಲ್ಲಿ ಏನಾದರೂ ಬ್ಲೀಡಿಂಗ್ ಆದರೆ ನಿಮ್ಗೆ ಬೇಗ ಅದು ಕಾಣುತ್ತೆ. ಹೊಸಡಲ್ಲಿ ಬ್ಲೀಡಿಂಗ್ ಆಗ್ಬೋದು, ಒಳಗಡೆ ಹೊಟ್ಟೆಯಲ್ಲಿ ಇಲ್ಲ ಇಂಟೆಸ್ಟೈನಲ್ ಬ್ಲೀಡಿಂಗ್ ಆದರೆ ಮಲ ವಿಸರ್ಜನೆ ಮಾಡಿದಾಗ ಅದು ಕಪ್ಪಾಗಿ ಬರುತ್ತೆ, ಇಲ್ಲ ರೆಡ್ಡಾಗಿ ಬ್ಲಡ್ಡನ್ನೇ ಪಾಸ್ ಆಗ್ಬೋದು. ಸೊ ಈ ಥರದ ಇಂಟರ್ನಲ್ ಬ್ಲೀಡಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ಕೆಲವೊಂದು ಲಕ್ಷಣಗಳು. ಇನ್ನು ವೈರಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ವೈರಸ್ ಮತ್ತು ಬ್ಯಾಕ್ಟೀರಿಯಾ ಬಗ್ಗೆ. ಈಗ ತಮ್ಮ ಪ್ರಕಾರ ಒಂದು ವೈರಸ್ ಅಂತಂದ್ರೆ, ಯಾಕಂದ್ರೆ ವೈರಸ್ಗಳಲ್ಲಿ ಸಾಕಷ್ಟು ಹಾವಳಿಗಳನ್ನು ನಾವು ನೋಡಿದ್ದೀವಿ, ಕೊರೋನಾ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ತಮ್ಮ ಪ್ರಕಾರ ಈಗಿನ ವೈರಸ್ಗಳ ಹಾವಳಿ ಬಗ್ಗೆ ತಾವೇನು ಹೇಳ್ತೀರಿ? ಎರಡು ವಿಷಯ ನಾವು ತಿಳ್ಕೊಬೇಕಾಗುತ್ತೆ. ಒಂದು, ಈ ವೈರಸ್ಸು ಇವತ್ತು ಜಿಕಾ ವೈರಸ್ಸು, ಪಂಪಿ ವೈರಸ್ಸು, ಮಂಕಿ ವೈರಸ್ಸು, ರ್ಯಾಟ್ ವೈರಸ್ಸು,
ಎಲ್ಲ ಈ ವೈರಸ್ಗಳು ಅದು ಇದು ಎಷ್ಟೊಂದು ವೈರಸ್ಗಳಿದ್ದಾವೆ, ನಮ್ದು ಏನಪ್ಪ ಕಥೆ ಅಂತ ಜನತೆ ಸಾಮಾನ್ಯವಾಗಿ ಪ್ರತಿ ಸರಿ ಹೆಡ್ಲೈನ್ಸು ಕೊರೋನಾ ವೈರಸ್, ಇದು ಇಷ್ಟು ಸಾವು ಅಷ್ಟು ಜನರು, ಇನ್ಫ್ಲೂಯೆನ್ಸಾ ವೈರಸ್, ಏನದು ಕಣ್ಣಿಗೆ ಕಾಣಿಸಲ್ಲ, ಮೊದಲನೇದು ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ಅದು ಈಗ ಈ ದೇವ್ರ ಬಗ್ಗೆ ಒಂದು ಡೆಫಿನೇಷನ್ ಇದೆ, ಎಲ್ಲ ಕಡೆ ಇದೇನಂತೆ ಎಲ್ಲೂ ಕಾಣಿಸಲ್ವಂತೆ. ಈ ವೈರಸ್ ಹಂಗೆ ಎಲ್ಲ ಕಡೆ ಇದೆ, ನಿಮ್ಮ ಉಸಿರಾಟದ ಗಾಳಿನಲ್ಲಿ ಪ್ರತಿ ಸರಿ ಒಳಗಡೆ ಹೋಗಿ ಬರ್ತಾ ಇರುತ್ತೆ. ವೈರಸ್ಸು ತನ್ನಷ್ಟಕ್ಕೆ ತಾನೇ ಒಂದು ಜೀವಿ ಅಲ್ಲ, ಇಟ್ಸ್ ಎ ಪ್ಯಾರಾಸೈಟ್. ಇಟ್ಸ್ ಎ ಪ್ಯಾರಾಸೈಟ್. ಹೂ ಆರ್ ದಿ ಹೋಸ್ಟ್? ಶೇಕ್ಸ್ಪಿಯರ್ ಹೇಳ್ತಾನೆ, ಐ ಆಮ್ ದ ಹೋಸ್ಟ್ ಆಫ್ ದ ಪ್ಯಾರಾಸೈಟ್ ಅಂತ ಯಾವುದೋ ನಾಟಕದಲ್ಲಿ. ಸೊ ಇದು ಪ್ಯಾರಾಸೈಟು, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೋಸ್ಟ್ ಎಲ್ಲಿವರೆಗೆ ಭದ್ರ ಇದ್ದಾನೆ ಅಲ್ಲಿವರೆಗೆ ಮಾರೋ ಗೋಲಿ. ವೈರಸ್ಗೆ ನೀವು ಸೀದಾ ಗೋಲಿ ಹೊಡಿಬೋದು, ಹಂಗಂದ್ರೂ ಏನು ಮಾಡೋಕ್ಕಾಗುತ್ತೆ? ಮತ್ತು ಹಂಗಾರೆ ವೈರಸ್ನಿಂದ ಮೊನ್ನೆ ಎಷ್ಟು ಜನ ಸತ್ತೋದ್ರು? ನಿಜ. ಇದು ಈ ಇನ್ಫೆಕ್ಷನ್ ಥಿಯರಿ ಇಟ್ ಸೆಲ್ಫ್ ಈಸ್ 50% ಟ್ರೂ ಆ್ಯಂಡ್ 50% ರಾಂಗ್. 50% true, it has killed somebody, it has affected somebody. 50% wrong, it has not done the same thing. ಹೋಮಿಯೋಪತಿಲಿ ಏನು ಹೇಳ್ತೀವಿ ನಾವು, ಯಾವುದೇ ಒಂದು ಕಾಯಿಲೆ ಮತ್ತೆ ಒಂದು ಹೇಳ್ಬಿಡ್ತೀನಿ ಬಿಗಿನಿಂಗಲ್ಲೇ, ಮೇಡಮ್ ಏನು ಅನ್ಕೋಬಾರ್ದು. ಹೋಮಿಯೋಪತಿನಲ್ಲಿ ನಾವೇನು ಮಾಡ್ತೀವಿ, ಯಾವುದೇ ಕಾಯಿಲೆ ಪರಾವಲಂಬಿ ಕೀಟಗಳು ಅಂದರೆ ಈ ಥರ ವೈರಸ್ಸು, ಬ್ಯಾಕ್ಟೀರಿಯಾಸು, ಸ್ಪೈರೋಕಿಡ್ಸು ಇದೆಲ್ಲದರಿಂದ ಕಾಯಿಲೆ ಬಂದ್ಬಿಡುತ್ತೆ ಅಂತ ಹೋಮಿಯೋಪತಿ ನಂಬಲ್ಲ. ಯಾಕೆ? ನಾನು ಹೇಳ್ದಂಗೆ ಇನ್ಫೆಕ್ಷನ್ ಥಿಯರೀಸ್ 50% ರೈಟ್, 50% ರಾಂಗ್. ಮತ್ತು ಯಾರಲ್ಲಿ ಬರುತ್ತೆ ಕಾಯಿಲೆ? ಕಾಯಿಲೆಗೆ ಈಗ ಎಲ್ಲರಿಗೂ ಕಾಯಿಲೆ ಬಂದ್ಬಿಡ್ತಾ? ಸಿಗರೇಟ್ ಸೇರಿದವ್ರಿಗೆಲ್ಲರಿಗೂ ಕ್ಯಾನ್ಸರ್ ಬಂದ್ಬಿಡ್ತಾ? ಕುಡ್ದವ್ರೆಲ್ಲರಿಗೂ ಲಿವರ್ ಕಿತ್ಕೊಂಡೋಯ್ತಾ? ಎಲ್ಲ ಮಾಡಿದವ್ರಿಗೂ ಏನೂ ಆಗಿಲ್ಲ. ಬರೀ ಪುಳ್ಚಾರು ತಿನ್ಕೊಂಡು ಪಾನಕ ಕುಡ್ಕೊಂಡಿದ್ದವ್ರಿಗೆಲ್ಲ ಬಂದ್ಬಿಡ್ತು. ಹೆಂಗೆ ಅಂತ ನಮ್ಮಲ್ಲಿ ಏನು ಮಾಡ್ತೀವಿ, ಹೆರಿಡಿಟರಿ ಅಂದರೆ ಅನುವಂಶೀಯತೆ, ಎನ್ವೈರ್ನಮೆಂಟ್ ಪರಿಸರ, ಮೂರನೇದು ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ. ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲೇ ಇರುತ್ತೆ. ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು, ಅಲ್ಲೆಲ್ಲ ಕಸ ಗುಡಿಸ್ತಾ ಇರ್ತಾರೆ. ಅಷ್ಟಕ್ಕೆ ಈ ಟಿ ಬಿ ಆಸ್ಪತ್ರೆಗಳೆಲ್ಲ, ಅದು ಬ್ಯಾಕ್ಟೀರಿಯಾ ವಿಷಯಕ್ಕೆ ಬಂದಾಗ ಹೇಳ್ತೀನಿ, ಈ ಟಿ ಬಿ ಆಸ್ಪತ್ರೆಯಲ್ಲಿ ನಾನೊಬ್ಬನ 30 ವರ್ಷದಿಂದ ನೋಡಿದ್ದೀನಿ. ಅವನು ಅಲ್ಲೇ ಕಸ ಗುಡಿಸ್ತಾ ಇದ್ದಾನೆ, ಅವನು ಅಲ್ಲೇ ಒರೆಸ್ತಾನೆ, ಜನರ ಎಂಜಲು, ಜನರ ಮಲಮೂತ್ರಗಳು ಎಲ್ಲ ಕ್ಲೀನ್ ಮಾಡ್ತಾನೆ, ಹೊರಗೆ ಬಂದು ಮೋಟ್ ಬಿಡಿ ಹಚ್ಕೊಂಡು ಎಲ್ಲ ಮುಗೆ ತನಕ ಕುಡಿದು ಒಳಗೆ ಹೋಗ್ತಾನೆ. 30 ವರ್ಷ ಆಯಿತು. ಟಿ ಬಿ ಅಂದರೆ ಏನಣ್ಣ ಅಂತ ಅವನು. ಇವನು ಯಾರೋ ನಮ್ಮ ಹುಡುಗ ಟಿ ಬಿ ಆಸ್ಪತ್ರೆ ಬೋರ್ಡ್ ನೋಡ್ದವನು ಸ್ಕೂಟ್ರನ್ನ ಹಿಂಗೆ ತಿರ್ಸ್ಕೊಂಡು ಹೊರಟ್ಬಿಟ್ಟ. ಅಷ್ಟು ಹೆದರಿಕೆ. ಸೆನ್ಸಿಟಿವ್ನೆಸ್ ಇರೋದು ಮನುಷ್ಯರ ಇಂಡಿವಿಜುವಾಲಿಟಿನಲ್ಲಿ. ಎಲ್ಲಿವರೆಗೆ ನನ್ನ ಇಮ್ಯುನಿಟಿ ಅಂತ ನಾವೆಲ್ಲರಿಗೂ ಹೆಂಗೆ ಕರಿತೀವಿ, ಆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಕರಿತೀವಿ, ಅದು ಬಲವಾಗಿರೋವರೆಗೂ ಯಾವುದೇ ವೈರಸ್ಗಳು ನಿಮಗೇನು ಮಾಡಲ್ಲ. ನಂಬರ್ 1. ನಮಗೆ ವೈರಸ್ಗಳು ಇದೆ ಅಂತ ಗೊತ್ತಾಗಿದ್ದು ಅಷ್ಟಕ್ಕೆ. ಬ್ಯಾಕ್ಟೀರಿಯಾ ಇದೆ ಅಂತ ಎಡ್ವರ್ಡ್ ಜೆನ್ನರು ಐ ಥಿಂಕ್ ನಾವು ಅದೇ ವರ್ಷ ಹೋಮಿಯೋಪತಿ ಕಂಡಿಡಿದ್ದು. ಯಾರು? ಹಾನಿಮನ್ನು. 1786. ನಿಮ್ಗೆ ಇನ್ನೂ ಒಂದು ಏನು ಮಜಾ ಅಂದರೆ, ಎಡ್ವರ್ಡ್ ಜೆನ್ನರು ವ್ಯಾಕ್ಸಿನೇಷನ್ ಕಂಡಿಡಿದ್ರಲ್ಲ, ಅದೇ ವರ್ಷ ಹೋಮಿಯೋಪತಿನೂ ಕಂಡಿಡಿದ್ರು. ಮಜಾ ಏನು ಅಂದರೆ, ವ್ಯಾಕ್ಸಿನೇಷನ್ನು ಕ್ರೂಡ್ ಫಾರ್ಮಲ್ಲಿರುತ್ತೆ. ವ್ಯಾಕ್ಸಿನೇಷನ್ನು ಹೋಮಿಯೋಪತಿಯ ಕರಡು ಥಿಯರಿ. ಹೋಮಿಯೋಪತಿಯಲ್ಲಿ ಡ್ರಗ್ಸ್ ಬದಲು ರೆಮಿಡೀಸ್ ಅಂತ ಯೂಸ್ ಮಾಡ್ತೀವಿ. ಯಾವುದು ಹೋಮಿಯೋಪತಿಯ ಮೂಲತತ್ವ ಏನು, ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಪ್ಲೇಗ್ ಬಂತು. ಪ್ಲೇಗ್ ಬಂದಾಗ ಏನು ಮಾಡಿದ್ವಿ ನಾವು? ಪ್ಲೇಗಿಂದನೇ ಮಾಡಿದ ಮೆಡಿಸಿನ್ ಇತ್ತು, ಪೆಸ್ಟಿನಮ್ ಅಂತ. ಅದನ್ನು ಇಡೀ ಪ್ರಪಂಚದಲ್ಲಿ ಹಂಚಿದ್ವಿ. ಮೇಡಮ್, ತಾವು ಹೇಳ್ತಾ ಇದ್ರಿ ಏನಂತಂದರೆ, ಒಂದು ವಿಶೇಷವಾಗಿ ಏನಂತಂದರೆ, ತಾವು ಟ್ರಾವೆಲಿಂಗ್ ಬಗ್ಗೆ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಮಾತಾಡಿದ್ರು, ದೇಶ ವಿದೇಶದಿಂದ ಪ್ರವಾಸಿಗರು ಅದೆಲ್ಲ. ಜೊತೆಗೆ ತಾವು ಇನ್ನೊಂದು ಕೂಡ ಹೇಳ್ತಾ ಇದ್ರಿ, ಏನಂದರೆ ಎಲ್ಲ ಒಂದು ಕಡೆ ಪರಿಸರ ಹಾಳಾಗ್ತಾ ಇರೋದ್ರೂ ಸಹಿತ ಈ ಒಂದು ವೈರಸ್ಗಳ ಕಾಟ ಹೆಚ್ಚಾಗುತ್ತೆ ಅಂತ ಹೇಳಿ. ಹೇಗೆ ನೋಡಿ, ಇವಾಗ ಸರ್ ಹೇಳ್ತಾ ಇದ್ರಲ್ಲ, ಇದು ಎನ್ವೈರ್ಮೆಂಟು ಮತ್ತೆ ಹೋಸ್ಟು, ಏಜೆಂಟು, ಇದು ಟ್ರೈಡ್. ಒಂದು ಟ್ರಯಾಂಗಲ್ ಅಲ್ಲಿ ನೀವು ನೋಡಿದ್ರೆ ಇದರಲ್ಲಿ ಇಂಟ್ರಾಕ್ಷನ್ಸ್ ಆದಾಗ್ಲೇನೆ ನಮ್ಗೆ ಯಾವುದೇ ಕಾಯಿಲೆ ಬರೋದು. ಇವಾಗ ನಾವೇನು ಪ್ರಾಣಿಜನ್ಯ ಕಾಯಿಲೆ ಅಂತ ಹೇಳ್ತಾ ಇದೀವಿ, ಮೋಸ್ಟ್ಲಿ ಈ ವೈರಸ್ ಇದೆಲ್ಲಾನು ಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ. ಪ್ರಾಣಿಜನ್ಯ ಅಂದ್ರೆ ಇದು ಪ್ರಾಣಿಯಲ್ಲಿರುತ್ತೆ, ಅದು ಮನುಷ್ಯರಿಗೆ ಬರುತ್ತೆ. ಸೊ ಯಾವಾಗ ನಮ್ದು ಇಂಟರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ನಮಗೆ ಪ್ರಾಣಿಗಳ ಜೊತೆ ನಿಕಟವಾದ ಸಂಪರ್ಕ ಇರ್ಬೋದು, ಸೊ ನಾವು ಕಾಡಲ್ಲೇ ಜಾಸ್ತಿ ಹೋಗೋದು ಅಂಥದ್ದು ಇರ್ಬೋದು, ಇಲ್ಲ ಕಾಡಲ್ಲೇ ಮನೆ ಮಾಡ್ಕೊಂಡಿರೋ ಅಂಥದ್ದು. ಇವಾಗ ನೀವೇ ನೋಡಿದಾಗೆ ಹಿಂದೆ ಕಾಡು ಎಷ್ಟಿತ್ತು, ಇವಾಗ ಕಾಡು ಎಷ್ಟಿದೆ. ಸಹ್ಯಾದ್ರಿ ಇರ್ಬೋದು, ಯಾವುದಾದ್ರೂ ನೀವು ನೋಡಿ, ಎಲ್ಲ ಕಡೆ ಮೈನಿಂಗ್ಸ್ ಆಗ್ತಾ ಇದೆ, ಕಾಡು ಕಡಿತಾ ಇದ್ದಾರೆ, ಕನ್ಸ್ಟ್ರಕ್ಷನ್ಸ್ಗೆ ಏನೋ ಮೆಟೀರಿಯಲ್ಸ್ ಬೇಕು, ಕಾಡು ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಇದು ಯಾವಾಗ ಆನಿಮಲ್ಸು ಮತ್ತು ಹ್ಯೂಮನ್ಸು ಇದು ಕಾನ್ಫ್ಲಿಕ್ಟ್ ಆದಾಗ ಇವ್ರದ್ದು ಅದೊಂದು ಬೌಂಡ್ರಿ ಇರ್ತಿತ್ತಲ್ಲ, ಇದು ಕಾಡು ಇದು ನಾಡು ಅಂತ ಇತ್ತು. ಇವಾಗ ಅದೆಲ್ಲ ಮಾಸ್ತಾ ಇದೆ. ಅದು ಮಾಸ್ತಾ ಇರೋದ್ರಿಂದ
ನಮಗೆ ಈ ಥರದ ಕಾಯಿಲೆಗಳೆಲ್ಲ ಜಾಸ್ತಿ ಕಾಣ್ತಾ ಇದೆ. ಓಕೆ ಮಾತಾಡ್ತೀನಿ. ಹಾಗೆ ಡಾಕ್ಟರ್ ಚೇತನ್, ತಾವು ಆಯುರ್ವೇದ ಅಂತಂದ್ರೆ ನಾವೆಲ್ಲರೂ ಸಹಿತ ಮನೆಮದ್ದುಗಳ ಬಗ್ಗೆ ನಾವು ಮಾತನಾಡದೆ ಬಿಡೋದಕ್ಕೆ ಆಗಲ್ಲ. ಕಾರಣ ಏನಂತಂದ್ರೆ ಅಷ್ಟು ನಮಗೆ ಎಫೆಕ್ಟಿವ್ ಆಗಿರುವಂಥ ಒಂದು ಮನೆಮದ್ದುಗಳು ತಾವು ಸಜೆಸ್ಟ್ ಮಾಡ್ತಾನೆ ಇರ್ತೀರಿ. ಹಾಗಿದ್ರೆ ಹೇಳಿ, ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ರೋಗಗಳು ಬಂದ ಮೇಲೆ ನಾವು ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋಕ್ಕಿಂತಲೂ ಮನೆಮದ್ದುಗಳನ್ನಾಗಿ ಒಳ್ಳೆ ಆಹಾರ ಕ್ರಮ ಹೇಗಿರಬೇಕು, ಯಾವ್ದಾದ್ರು ಸಜೆಸ್ಟ್ ಮಾಡೋದಾ ಮನೆಮದ್ದುಗಳಲ್ಲಿ? ಇವಾಗ ಮನೆಮದ್ದು ಅಂತ ಬಂದಾಗ ಅಮೃತ ಬಳ್ಳಿಯಿಂದ ಕಷಾಯ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಮತ್ತೆ ರಾತ್ರಿ ತಗೊಳ್ತಾ ಬರ್ಬೇಕು. ಅದೊಂದು ಕಾಂಬಿನೇಷನ್ ಎಲ್ಲರಿಗೂ ಹೇಳ್ತೀನಿ, ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಅಮೃತ ಬಳ್ಳಿ ಜೊತೆಗೆ ಅತಿ ಮಧುರ ಮತ್ತೆ ಮುಸ್ತ ಅಂತ ಇರುತ್ತೆ, ಮುಸ್ತ ಅದ್ರ ಜೊತೆಗೆ ಇನ್ನೊಂದ್ 2-3 ಇಂಗ್ರೀಡಿಯೆಂಟ್ಸ್ ಇದೆ. ಅವುಗಳನ್ನ ತಗೊಂಡ್ಬಿಟ್ಟು ಪೌಡರ್ ತರ ಮಾಡ್ಬಿಟ್ಟು ಅದನ್ನ ದಿನ ಮನೇಲಿ ಇಟ್ಕೊಂಡ್ಬಿಟ್ಟು ದಿನ ಒಂದೊಂದ್ ಚಮಚ ಕಷಾಯ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ರಾತ್ರಿ, ಇವಾಗ ಬೆಳಗ್ಗೆ ಹೆಂಗೆ ಟೀ ಯಾವ ರೀತಿ ಕುಡಿತೀರಲ್ವಾ ಅದೇ ರೀತಿನೇ ಈ ಕಷಾಯನ ಮಾಡ್ಕೊಂಡು ಕುಡಿತಾ ಬನ್ನಿ. ಯಾವುದೇ ಕಾರಣಕ್ಕೂ ಯಾವುದೇ ವೈರಸ್ ಬರ್ಲಿ, ಯಾವುದೇ ತರ ಬಯೋವಾರ್ ಆಗ್ಲಿ, ಯಾವುದೇ ತರ ವೈರಸ್ ಇದ್ರು ಕೂಡ ನಿಮಗೆ ಅಟ್ಯಾಕ್ ಮಾಡಲ್ಲ. ಅಟ್ಯಾಕ್ ಮಾಡಿದ್ರು ಕೂಡ ಬೇಗನೆ ವಾಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಅದನ್ನ ಇವಾಗ ಅಮೃತ ಬಳ್ಳಿ ಇರುತ್ತೆ, ಆಹಾರ ಪದ್ಧತಿ ಕೇಳಿದ್ರಿ ನೀವು. ಆಹಾರದಲ್ಲಿ ಈ ಅಮೃತ ಬಳ್ಳಿಯಿಂದ ನೀವು ಪಲಾವ್ ಎಲ್ಲ ಮಾಡ್ತಾ ಇರ್ತೀರಾ, ಅದಕ್ಕೆ ನೀವು ಅಮೃತ ಬಳ್ಳಿ ಎಲೆ ತಗೊಂಡ್ಬಿಟ್ಟು ಪಲಾವ್ ಮಾಡಿ, ಯಾವ್ದೇ ತರ ಟೇಸ್ಟ್ ವೇರಿಯೇಷನ್ಸ್ ಆಗಲ್ಲ, ಬಟ್ ಇಮ್ಯುನಿಟಿ ಪವರ್ ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸೊಪ್ಪಿನ ಸಾರು ಮಾಡ್ತಾ ಇರ್ತೀರಾ ಅಥವಾ ಯಾವ್ದೇ ತರದ್ದು ಅಡಿಗೆ ಪ್ರಿಪೇರ್ ಮಾಡುವಾಗ ಒಂದ್ 10-15 ನಿಮ್ ಮನೆಗೆ ಒಬ್ರು ಇದಾರೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 4-5 ಎಲೆನ ತಗೊಂಡ್ಬಿಟ್ಟು ಅದನ್ನ ಅನ್ನದಲ್ಲಿ ಆಗಿರ್ಬೋದು ಅಥವಾ ಆಹಾರದಲ್ಲಿ ದಿನ ಒಂದೊಂದ್ಸರಿ ಅಥವಾ ದಿನಕ್ಕೆ ಒಂದ್ಸರಿ ಯಾವ್ದಾದ್ರು ಆಹಾರದಲ್ಲಿ ಹಾಕೊಂತ ತಗೊಳ್ತಾ ಬಂದ್ರು ಕೂಡ ಯಾವ್ದೇ ಕಾರಣಕ್ಕೂ ವೈರಸ್ ಅಟ್ಯಾಕ್ ಆಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಇಮ್ಯುನಿಟಿ ಪವರ್ ಚೆನ್ನಾಗಿ ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಹಲವಾರು ಇವಾಗ ಸ್ಪೈಸಿ ಪದಾರ್ಥಗಳಿದಾವೆ. ಫಾರ್ ಎಕ್ಸಾಂಪಲ್ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು ಅಥವಾ ಮೆಣಸು ಆಗಿರ್ಬೋದು, ಅವುಗಳನ್ನು ಕೂಡ ನೀವು ತಗೊಳೋದ್ರಿಂದ ಅಂದ್ರೆ ಪೌಡರ್ ಮಾಡ್ಕೊಂಡು ದಿನ ಒಂದೊಂದು ಚಮಚ ತಗೊಳೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ. ವೈರಸ್ ಒಂದ್ ಕಡೆ ಎಲ್ರಿಗೂ ಏನಂತಾರೆ, ವೈರಲ್ ಫೀವರ್ ಅಂತಾರೆ 1-3 ದಿವಸ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಳುವಂಥ ವಿಷಯ ಅಲ್ಲ. ವೈರಸ್ಗಳು ನಿಜವಾಗೂ ಸಹಿತ ತುಂಬಾನೇ ಆತಂಕಕ್ಕೆ ಒಳಗಾಗೋದು ಯಾವ ಸಂದರ್ಭದಲ್ಲಿ, ಯಾಕೆ? ಇಲ್ಲ, ಕೆಲವು ವೈರಸ್ಗಳು ವಿಪರೀತ ತೊಂದರೆಗಳನ್ನು ಉಂಟು ಮಾಡ್ತವೆ. ಕೆಲವನ್ನ ನಾವೇ ಆಸ್ಪತ್ರೆಗಳಿಂದ ಕೊಟ್ಬಿಡ್ತೀವಿ ಇಂಜೆಕ್ಷನ್. ಈಗೆಲ್ಲ ರೆಡಿಮೇಡ್ ಸಿರಿಂಜ್ ಬರ್ತವೆ. ನಮ್ಮ ಕಾಲದಲ್ಲಿ ನಾವಿದ್ದಾಗೆಲ್ಲವ ಅದನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ಮಾಡಿ ಕೊಡೋರು. ಅದ್ರಲ್ಲಿ ಬರೋದು ಬ್ಲಡ್ ಫ್ಲೋ ಕೊಡೋ ಹೆಪಟೈಟಿಸ್ ಬಿ ಅಂತ, ಅದು ಗೊತ್ತಿರೋ ವೈರಸ್ಗಳು. ಅವು ಮ್ಯೂಟೇಷನ್ ಆಗೋದು, ಪದೇ ಅದ್ರ ಬಣ್ಣ ಬದಲಾಯಿಸೋದು, ಉಸಿರುಳ್ಳಿ ಕಲರ್ ಮಾಡೋದು, ಬೇರೆದು. ಅದು ಹೆಪಟೈಟಿಸ್ ಎ ಆ್ಯಂಡ್ ಬಿನಲ್ಲಿ ಆಗಲ್ಲ. ಅವು ಕಂಟಿನ್ಯೂಸ್ಲಿ ಒಂದೇ ಥರ ಇರ್ತವೆ. ಆದರೆ ಅದು ಬರೋದು ಒಂದ್ಸರಿ ಮನೆ ಮಾಡಿಬಿಟ್ರೆ ಹೆಪಟೈಟಿಸ್ ಬಿ ಅಂಡ್ ಅದು ವೈರಸ್ಗಳೇ. ಆದರೆ ಒಳ್ಳೆ ವೈರಸ್ಗಳು ನಮ್ಮ ದೇಹದ ಜೊತೆ ಇದ್ದೇ ಇದ್ದಾವೆ. ಬೈ ಪರ್ಸೆ, ಬೈ ಇಟ್ ಸೆಲ್ಫ್. ಅದೊಂದು ಜೀವಿ ಅಲ್ಲ. ಯಾವುದು ವೈರಸ್ಸೇ ಒಂದು ಜೀವಿ ಅಲ್ಲ. ಇಟ್ ಕೆನಾಟ್ ಎಕ್ಸಿಸ್ಟ್ ಆನ್ ಇಟ್ಸ್ ಓನ್. ಅದಾಗೆ ಇರೋಕ್ಕಾಗಲ್ಲ. ಅದಕ್ಕೆ ಒಂದು ಜೀವಕಣದ ನೆಸಿಟಿ ಇದ್ದೇ ಇದೆ. ಸಸ್ಯಗಳಿಗೂ ವೈರಸ್ ಬಂದಿರೋದಿದೆ. ಮೊದಲು ಕಂಡಿಡ್ತಿದ್ದು ತಂಬಾಕು, ಇಫ್ ಯು ರಿಮೆಂಬರ್ ಕರೆಕ್ಟ್ಲಿ. ಅದಾದಮೇಲೆ ಮನುಷ್ಯರಲ್ಲೂ ಆಗುತ್ತೆ, ಪ್ರಾಣಿಗಳಲ್ಲಾಗುತ್ತೆ. ಯಾವುದೇ ಜೀವಂತ ಜೀವಿಗಳ ಜೊತೆ ಮಾತ್ರ ವೈರಸ್ ಕೆಲಸ ಮಾಡುತ್ತೆ. ಇಲ್ಲೇ ಈಗ ನಾವು ಹೋಮಿಯೋಪತಿಲಿ ಅದೇ ಹೇಳ್ತಾ ಇದ್ವಿ, ಒಂದು ಬೀಜ ತಗೊಂಬಂದು ಟೇಬಲ್ ಮೇಲೆ ಇಟ್ಬಿಟ್ರೆ ನೀವು 20 ವರ್ಷ ಇಟ್ಟರು ಅದು ಹಂಗೆ ಇರುತ್ತೆ. ಅದಕ್ಕೊಂಚೂರು ಮಣ್ಣು, ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಗಾಳಿ ಬೆಳಕು ಬಂದರೆ ಅದು ಮರ ಆಗುತ್ತೆ. ಸೇಮ್ ಥಿಂಗ್ ವಿತ್ ವೈರಸ್ಗೆ ಎನ್ವೈರನ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್. ಹೆಂಗೆ ಟ್ರಾನ್ಸ್ಮಿಟ್ ಆಯಿತು ಅಂತ ಕೆಲವೆಲ್ಲ ಗಾಳಿನಲ್ಲೇ. ಈಗ ವೈರಸ್ ನಮಗೆ ಗೊತ್ತಾಗಿದ್ದು ಐ ಥಿಂಕ್ 1930 ಅಂತ ಅನ್ಕೊಳ್ತೀನಿ. ನೀವು ಹೇಳೋದು ಈ ಪೃಥ್ವಿ ಮಿಲಿಯಾಂತರ ವರ್ಷಗಳಿಂದ ಬಂದಿದೆ. ಈ ಮಿಲಿಯಾಂತರ ವರ್ಷ ನಮಗೆ ಹಂಗಾರೆ ಈ ವೈರಸ್ಗಳು ಇವತ್ತು ಬಂದ್ಬಿಡ್ತೆ? ಅವತ್ತಿನಿಂದನೂ ಇದೆ, ನಮ್ಮ ಜೊತೆನೆ ಜೀವಿಸ್ತಾ ಇದೆ. ಇವನು ಯಾರು ಡಾರ್ವಿನ್ ಹೇಳ್ದಂಗೆ, ಇಟ್ ಈಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಸೀಸ್ ಹೂ ಸರ್ವೈವ್, not the most intelligent to survive, but the person who adjust and adapt to the existing situation. ಅಕ್ಲಮಟೈಸೇಷನ್ ಯಾರಾಗ್ತಾನೋ ಅವ್ನು ಬದುಕೊಂಡ್ಬಂದಿದ್ದಾನೆ. ಈ ವೈರಸ್ಗಳ ಜೊತೆನೆ ಸಹಜೀವನ ಮಾಡಿ ಮಹಾಜನತೆ ಬಂದ್ಕೊಂಡು ಹೋಗಿದ್ದಾರೆ. ಆಧುನಿಕ ಜೀವನದಲ್ಲಿ ನಮ್ಮಲ್ಲಿ ಎಲ್ಲ ಈಗ ರಾತ್ರಿ 2 ಗಂಟೆ ತನಕ ಕೆಲಸ ಮಾಡ್ತಾನೆ, 8 ಗಂಟೆ ನಿದ್ದೆ ಇಲ್ಲ. ಅವ್ನು ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲರಂಗೂ ಆಗಬೇಕು ಅಂತಾನೆ. ಊಟ ತಿಂಡಿ ಟೈಮಿಗೆ ಸರಿಯಾಗಿಲ್ಲ. ಅಂಡ್ ನಾನು ಹೇಳ್ದಂಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಇಟ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ನಮ್ಮ ಮನಸ್ಸು ಬುದ್ಧಿನ ಸಿಕ್ಕಾಬಟ್ಟೆ. ಸೊ ಯಾವಾಗ ಅರಾಜಕತೆ ದೇಶದಲ್ಲಿ ಯಾವಾಗ ಉಂಟಾಗುತ್ತೆ,
ಸೆಂಟ್ರಲ್ ಗೌರ್ಮೆಂಟು ವೀಕ್ ಆದಾಗ ದೇಶದ ಮೇಲೆ ಬರುತ್ತೆ. ಸೊ ನಮ್ಮ ಎಲ್ಲ ದಾಳಿಗಳು ಕೂಡ ಹಂಗೆ ಇರುತ್ತೆ. ಮತ್ತು ವೈರಸ್ ಬಂದ್ಬಿಡ್ತು ಎದುರ್ಕೊಂಡ್ಬಿಡ್ಬೇಕಾ? ಇಲ್ಲ, ವೈರಸ್ ಇದ್ದೇ ಇದೆ, ಎದುರ್ಕೊಳ್ಳೋದೇನು ಬಂತು? ವೈರಸ್ನ ಯಾರು ತೆಗೆದಾಕಕ್ಕಾಗಿಲ್ಲ. ಪೋಲಿಯೋನ ತೆಗೆದಾಕಿದೀವಿ ಅಂತ ಹೇಳಿದ್ದಾರೆ. ಪೋಲಿಯೋ ರೋಗವನ್ನು ತೆಗೆದಾಕಿದ್ದೀರಾ, ಪೋಲಿಯೋ ವೈರಸ್ ನಿಮ್ಮ ಕೈಲಿ ತೆಗೆದಾಕಕ್ಕಾಗಲ್ಲ. ಅದು ಆಕ್ಟಿವ್ ಆಗಿಲ್ಲ ಅಥವಾ ವೀಕ್ ಆಗಿದೆ ಅಂತ ಹೇಳ್ಬೋದು. ದಟ್ ಕ್ಯಾನ್ ಕಮ್ ಬ್ಯಾಕ್ ಅಟ್ ಎನಿ ಟೈಮ್. ಅಂದರೆ ವ್ಯಕ್ತಿಯಲ್ಲಿ ನಾವು ಪ್ರತಿನಿತ್ಯ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ನಮ್ಮನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದ್ರ ಬಗ್ಗೆ, ಸರಿಯಾದ ಜೀವನವನ್ನು ನಡೆಸೋದ್ರ ಬಗ್ಗೆ, ನಮ್ಮ ಮನೆಗಳನ್ನು, ಫ್ಯಾಮಿಲಿಗಳನ್ನು, ಸಮಾಜವನ್ನು ನೀವು ಸರಿಯಾಗಿ ಬದುಕಿದ್ರೆ ವೈರಸ್ಗೇನೂ ಆಗಲ್ಲ. ಮತ್ತು ಯಾವಾಗ ವೈರಸ್ಗೆ ಎದುರ್ಕೋಬೇಕು? ವೈರಸ್ಸಲ್ಲೂ ನಾವೊಂದು 3-4 ಮಾಡ್ತೀವಿ. ಎಪಿಡೆಮಿಕ್ಕು, ಎಂಡೆಮಿಕ್ಕು ಆ್ಯಂಡ್ ಪ್ಯಾಂಡಮಿಕ್ ಅಂತ. ಮೊನ್ನೆ ಬಂತಲ್ಲ ಕೋವಿಡ್, ಅದು ಪ್ಯಾಂಡಮಿಕ್ಕು. ಖಂಡಾಂತರಗಳನ್ನು ದಾಟಿ ಎಲ್ಲ ಕಡೆ ಹರಡ್ತು. ಮತ್ತು ಎಪಿಡೆಮಿಕ್ಕು ಒಂದೇ ಜಾಗದಲ್ಲಿ ಇವತ್ತು ಬಸವನಗುಡಿ ಏರಿಯಾದಲ್ಲೋ ಅಥವಾ ಚಿಕ್ಕಮಗಳೂರು ಜಿಲ್ಲೆನಲ್ಲೋ ಅಥವಾ ಎಲ್ಲೋ ಒಂದೇ ಕಡೆ ಮಾತ್ರ ಕೆಲವು ಕಾಯಿಲೆಗಳು ಬಂದೋಗಿದೆ, ಅದು ಅಫೆಕ್ಟ್ ಮಾಡಿದೆ. ಆವಾಗ ಅದು ಎಪಿಡೆಮಿಕ್ಕು. ಎಂಡೆಮಿಕ್ಕು ಯಾವುದೋ ಒಂದು ಕೊಳ್ಳ, ಯಾವುದೋ ಒಂದು ಹಳ್ಳದ ಪಕ್ಕ ಕಲ್ನಾರಿನ ನೀರು ಹೋಗ್ತಾ ಇದೆ, ಆ ಏರಿಯಾದಲ್ಲಿ ಕುಡ್ದವ್ರಿಗೆಲ್ಲ ವಾಂತಿ ಭೇದಿ, ಅವ್ರಿಗೆ ವರ್ಷಾಕಾಲ ಇರುತ್ತೆ, ಅದು ಎಂಡೆಮಿಕ್ಕು. ಸೊ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ಎಪಿಡೆಮಿಕ್ಕು ಮತ್ತು ಪ್ಯಾಂಡಮಿಕ್ ಬಗ್ಗೆ. ಈ ಥರದ್ದು ಎಲ್ಲ ವೈರಸ್ಗಳು ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇದ್ದಾವೆ. ಟ್ರಾನ್ಸ್ಮಿಷನ್ನು ಅದನ್ನು ಮಾಡೋದು ಹೆಂಗೆ ಅನ್ನೋದಷ್ಟೇ ನಮ್ಮ ಮುಖ್ಯ. ಎಷ್ಟಿದೆ, ನಾನು ವೈರಾಲಜಿಸ್ಟ್ ಆಗಿದ್ದರೆ ಹೇಳ್ಬಿಡ್ತಾ ಇದ್ದೆ. RNA ವೈರಸ್ ಅಂದರೆ ಯಾವ್ಯಾವುದು, ಅರಿನಾ ವೈರಸ್ ಯಾವುದು, ಬುನ್ಯಾ ವೈರಸ್ ಯಾವುದು, ಕ್ವಾಲಿಸಿ ವೈರಸ್ ಯಾವುದು, ಕರೋನಾ ವೈರಸ್ ಯಾವುದು, ಫಿಲೋ ವೈರಸ್ ಯಾವುದು, ಆರ್ಥೋಮಿಕ್ಸ್ ವೈರಸ್ ಯಾವುದು, ಪ್ಯಾರಾಮಿಕ್ಸೋ ವೈರಸ್ ಯಾವುದು, ಎಷ್ಟಿದೆ. ಅದು ನಮಗೆ ನಡುಕ ಉಂಟು ಮಾಡಬೇಕಾಗಿಲ್ಲ. ಹೋಮಿಯೋಪತಿನಲ್ಲಿ ನೀವು ಚಿಕಿತ್ಸೆ ವಿಷಯ ಏನಾದ್ರು ಬಂದರೆ ನಾನು ಹೇಳ್ತೀನಿ, ನಾವು ಯಾವುದೇ ಪರಾವಲಂಬಿ ಕೀಟಗಳನ್ನು ಕೊಲ್ಲೋಕೆ ಅಂತ ಔಷಧಿ ಕೊಡಲ್ಲ. ನಮ್ಮದು ಬ್ಯಾಕ್ಟೀರಿಸೈಡಲ್ ಅಥವಾ ವೈರಿಸೈಡಲ್, ಅದನ್ನು ಹೋಗಿ ಒಳಗಡೆ ಕೊಂದಾಕ್ಬಿಡಲ್ಲ. ಮತ್ತು ಯಾವುದೇ ಔಷಧಿ ಅದನ್ನು ಕೊಂದಾಕಿ ಅಷ್ಟೇ ಹಾಕ್ರಿ. ನಮ್ಮ ಆ್ಯಂಟಿಬಯೋಟಿಕ್ಕು, ನಮ್ಮೆಲ್ಲ ಪ್ರೋಬಯೋಟಿಕ್ಸ್ ಎಲ್ಲ ಇದಾವಲ್ಲ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಅದರಿಂದನೇ ಮಾಡಿದವೆ ಅಲ್ವಾ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತೀವಿ. ಯಾವುದನ್ನು ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ. ಹೋಮಿಯೋಪತಿ ಏನು ಮಾಡುತ್ತೆ, ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಉದ್ದೀಪನಗೊಳಿಸಿ, ಅಲ್ಲಿಗೇನರ್ಥ ಅಂದರೆ ನಾವು ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಮತ್ತು ಯಾವುದೇ ಔಷಧೀಯ ಪದ್ಧತಿ, ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ನನಗೆ ಯಾಕೆ ಹೋಮಿಯೋಪತಿ ಮೇಲೆ ಅಷ್ಟಿದು ಅಂದರೆ, ನಮ್ಮ ದೇಶದ ಪರಿಸ್ಥಿತಿ ಇದೆಯಲ್ಲ, ಯಾವುದೇ ಒಂದು ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳಿಗೆ ಒಡ್ಕೋಬೇಕು. ಈಗ ನಿಮ್ಮ ಇಲ್ಲಿ ಮನೆ ಈಗ ಬರ್ತಾ ನೋಡ್ತಾ ಇದೆ, ಯಾರೋ ಅಲ್ಲಿ ಕಸ ಗುಡಿಸ್ತಾ ಇದ್ದಾನೆ ನಿಮ್ಮ ಇದ್ರ ಮುಂದ್ಗಡೆ, ಅವ್ನು ಯಾರೋ ಅಲ್ಲಿ ಓರ್ತಾ ಇದ್ದಾನೆ, ಅವನು ಹೋಗಿ ಅವನು ಅಭ್ಯಂಜನ ಸ್ನಾನ ಮಾಡಿಸ್ಕೊಂಡು ಇದೆಲ್ಲ ಕಷಾಯ ಎಲ್ಲ ಕುಡಿದು ಅವ್ನಿಗೆ ಯಾರಿಲ್ಲ. ಅವನಿಗೆ ಕೋವಿಡ್-19 ಬಂತಲ್ವಾ, ಕೋವಿಡ್-19 ಅದನ್ನು ವ್ಯಾಕ್ಸಿನ್ ಥಿಯರಿ ಪ್ರಕಾರನೇ ಮಾಡಿ ಹೋಮಿಯೋಪತಿ ಔಷಧಿನ ಕೋವಿಡ್ ಮುಖಾಂತರ ವ್ಯಾಕ್ಸಿನೇಷನ್ ಕೊಟ್ಟಿದ್ದಿದ್ರೆ ಒಬ್ಬೊಬ್ಬನಿಗೆ 10-20 ರೂಪಾಯಿ ಕೊಡ್ತಾ ಇದ್ವಿ. ಈ ಟ್ರೀಟ್ಮೆಂಟ್ಗಳ ಬಗ್ಗೆ ಅಂದರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ, ಅಂದರೆ ವೈರಸ್ ಬಗ್ಗೆನೇ ನಾವು ಮಾತಾಡೋಣ. ವೈರಸ್ ಟ್ರೀಟ್ಮೆಂಟ್ ಜೊತೆಗೆ ವ್ಯವಸ್ಥೆಗಳು ತಮ್ಮ ಇದರಿಂದ ಏನು ಮಾಡ್ಬೋದು? ಯಾಕಂದರೆ ಒಬ್ರು ಯಾರೋ ಸೋಂಕಿತರು ವೈರಸ್ಸಿಂದ ಬಳಲ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಝಿಕಾ ವೈರಸ್ಸಿಂದ ಆಗಿರ್ಬೋದು, ಅವ್ರಿಗೆ ಟ್ರೀಟ್ಮೆಂಟ್ ಫೆಸಿಲಿಟಿಗಳು ಯಾವ ರೀತಿ ಇರುತ್ತೆ, ಹೇಗೆ ತಗೋಬೇಕು ಅಂತ? ಓಕೆ, ನೋಡಿ, ಮೊದಲನೇದಾಗಿ ಇದು ವೈರಸ್ಸು, ಮೋಸ್ಟ್ ಆಫ್ ದ ವೈರಸ್ಸು ಸೆಲ್ಫ್ ಲಿಮಿಟಿಂಗ್ ಡಿಸೀಸಸ್ ಇರುತ್ತೆ. ಇವಾಗ ನೀವೇನು ಝಿಕಾ ಅಂದ್ರಿ, ಇವಾಗ ಮತ್ತು ಈ ಏಡಿ ಸೊಳ್ಳೆಯಿಂದ ಬರೋವಂಥ ಬೇರೆ ಬೇರೆ ಚಿಕನ್ ಗುನ್ಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಝಿಕಾ ಇರ್ಬೋದು, ಇದೆಲ್ಲನೂ ಸೆಲ್ಫ್ ಲಿಮಿಟಿಂಗು. ಅಂದರೆ ಅದಕ್ಕೆ ನಮ್ಮಲ್ಲಿ ಅಷ್ಟೊಂದು ಟ್ರೀಟ್ಮೆಂಟ್ ಸಹ ಇರಲ್ಲ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರಲ್ಲ. ಇದೆಲ್ಲನೂ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ. ಅಂದರೆ ಪೇಷಂಟ್ಗೆ ಜ್ವರ ಇತ್ತಾ ಅವ್ರಿಗೆ ಜ್ವರ ಶಮನ ಆಗೋ ಅಂಥ ಮಾತ್ರೆಗಳು ಕೊಡೋದು, ಮೈಕೈ ನೋವಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಈ ಥರ. ಅಂದರೆ ವೈರಸ್ಗೆ ಅಂತಲೇ ಹೇಳಿ ಸ್ಪೆಸಿಫಿಕ್ ಆಗಿ ಯಾವುದು ಟ್ರೀಟ್ಮೆಂಟ್ ಇರಲ್ಲ. ಜಾಸ್ತಿ ವೈರಲ್ ಸ್ಪೆಸಿಫಿಕ್ ಡಿಸೀಸಸ್ಗೆ ಯಾವುದು ಟ್ರೀಟ್ಮೆಂಟ್ ಸಂಭವ ಕಮ್ಮಿನೇ ಇರುತ್ತೆ. ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರೋದ್ರಿಂದ ಪೇಷಂಟ್ಸ್ಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಂದ ಇಟ್ಕೊಂಡು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ತಾಲೂಕು ಹಾಸ್ಪಿಟಲ್ಗಳಲ್ಲೂ ಇದಕ್ಕೆ ಅಡ್ಮಿಷನ್ ಮಾಡಿಕೊಂಡು, ಅಂದರೆ ಬೇಕಾದರೆ ಮಾತ್ರ ಒಂದು 3 ದಿನ 4 ದಿನ 5 ದಿನ ಇದ್ದು ಹೋಗುವಂಥದ್ದಿದ್ರೆ ಅಡ್ಮಿಷನ್ ಸಹ ಬೇಕಾಗಲ್ಲ. ಪೇಷಂಟ್ಸ್ಗೆ ಏನಾದರೂ ನಿತ್ರಾಣ ಆಗಿ ಬೇರೆ ಎಲ್ಲ ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಇದ್ದು ಅವ್ರಿಗೆ ಅಡ್ಮಿಷನ್ಸ್ ಬೇಕಾದರೆ ನಮ್ಮ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋಂಥ ಚಿಕಿತ್ಸೆನ ಕೊಟ್ಟು ಉಪಶಮನ ಮಾಡ್ತಾರೆ. ನೀವು ಇವಾಗ ಝಿಕಾ ಬಗ್ಗೆ ಮಾತಾಡಿದ್ರಿ. ಝಿಕಾ ಅಂದರೆ ನೋಡಿ, ಝಿಕಾದಲ್ಲಿ ಮೇಯ್ನಾಗಿ ಇದೂ ಒಂದು ಸಿಂಪ್ಟಮ್ಯಾಟಿಕ್ ಇರ್ಬೋದು, ಸಿಂಪ್ಟಮ್ಯಾಟಿಕ್ ಇರ್ಬೋದು. ಸಿಂಪ್ಟಮ್ಯಾಟಿಕ್ ಆದಾಗ ಇದು ಗರ್ಭಿಣಿ ಸ್ತ್ರೀಯರಲ್ಲಿ ಇದು ಏನಾಗುತ್ತೆ ಅಂದರೆ ಮೆದುಳನ್ನ ಭಾಳ ಚಿಕ್ಕದು ಮಾಡಿಬಿಡುತ್ತೆ.
ಪ್ರೆಗ್ನೆನ್ಸಿ ಟೈಮಲ್ಲಿ ಇದೇನಾದರೂ ಝೀಕಾ ಇನ್ಫೆಕ್ಷನ್ ಆಗಿದ್ರೆ ಆ ಹುಟ್ಟುವಂಥ ಮಗುದು ಮೆದುಳು ತುಂಬ ಚಿಕ್ಕದಿರುತ್ತೆ. ಹುಟ್ಟುವಂಥ ಮಗುದು. ಹೌದು. Okay. ಇದು ಸಂಭವ ಜಾಸ್ತಿ ಇರುತ್ತೆ ಆಗ ಅಂಥದ್ದು. ಅದರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ಅಂದ್ರೆ ಗರ್ಭಿಣಿಯರು ಸ್ಪೆಷಲ್ ಆಗಿ ಎಚ್ಚೆತ್ಕೋಬೇಕು. ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು, ರೆಗ್ಯುಲರ್ ಆಗಿ ಮಾಡಿಸ್ಕೊಂಡು ಆ ಥರದ್ದೇನಾದರೂ ಕಂಡು ಬಂದೆ ಅದಕ್ಕೆ ಪರಿಹಾರನ ನೋಡ್ಕೋಬೇಕಾಗುತ್ತೆ. ಓಕೆ, ಅಂದ್ರೆ ಇಂತಹ ಒಂದು ಸಿಚುವೇಶನ್ ಸಿಂಪ್ಟಮ್ಸ್ಗಳು ಅಂತಂದ್ರೆ ಹೇಗೆ ಇದನ್ನ ಕಂಡು ಹಿಡಿಬಹುದು ಅಂತ? ಯಾಕಂದ್ರೆ ಗರ್ಭದಲ್ಲಿರುವಂತಹ ಮಗುವಿನ ಮೆದುಳನ್ನ ಚಿಕ್ಕದಾಗತ್ತೆ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಸಿಂಪ್ಟಮ್ಸ್ಗಳು ಆ ಗರ್ಭಿಣಿ ತಾಯಿಗೆ ಏನಾದರೂ ಬರುತ್ತಾ? ಗರ್ಭಿಣಿ ತಾಯಿಗೆ ಮಾಮೂಲಿಯಾಗಿ ವೈರಲ್ ಫೀವರಲ್ಲಿ ಬರೋಂಥ ಜ್ವರ ಇರ್ಬೋದು, ಮೈಕೈ ನೋವು, ಕೀಲ್ ನೋವುಗಳು, ಇದೇ ಥರದ ಸಿಂಪ್ಟಮ್ಸೇ ಇರುತ್ತೆ. ಎಲ್ಲ ವೈರಲ್ ಫೀವರಲ್ಲೂ ಹೆಚ್ಚು ಕಮ್ಮಿ ಇದೇ ಸಿಂಪ್ಟಮ್ಸೇ ಇರುತ್ತೆ. ಇಲ್ಲ ಎಲ್ಲರಿಗೂ ಬರ್ಬೋದು ಅದು, ಬಟ್ ಗರ್ಭಿಣಿಯರಲ್ಲಿ ಹೆಚ್ಚಾಗಲ್ಲ. ಅಕಸ್ಮಾತ್ ಯಾರಾದ್ರೂ ಗರ್ಭಿಣಿಗೆ ಝೀಕಾ ಆಯ್ತು ಅಂದ್ರೆ ಆ ಮಗು ಮೆದುಳು ಮೇಲೆ ಅದು ಪ್ರಭಾವ ಬೀರುತ್ತೆ. ಝೀಕಾ ಕೂಡ ಡೆಂಗ್ಯೂ ತರ ವೆಕ್ಟರ್ ಯಾವುದು? ಇಡೀಸ್ ಈಜಿಪ್ಟ್ ಯಾವುದು. ಸೊ ಅದು ಹಗಲೊತ್ತು ಕಚ್ಚಿದಾಗ ಈ ಥರದ್ದೆಲ್ಲ ಪಾಕ್ಸ್, ಮಂಕಿ ಪಾಕ್ಸ್ ಅಲ್ಲಿ ಬರುತ್ತಲ್ಲ, ಅದೇ ತರ ಇದರಲ್ಲೂ ಸ್ಮಾಲ್ ಪಾಕ್ಸ್ ನ ಒಂದು ವೆರೈಟಿ. ನಮ್ಮಲ್ಲಿ ಹೋಮಿಯೋಪತಿನಲ್ಲಿ ಹೋಲುವ ಔಷಧಿಗಳನ್ನ ಕೊಡ್ತೀವಿ ಅಂತೀವಿ. ಈಗ ಸಪೋಸ್ ಝೀಕಾ ವೈರಸ್ ಬಂತು ಅಂತ ಇಟ್ಕೊಳ್ಳಿ, ಏನ್ರಿ ನೀವು ಅವ್ರು ಯಾರೋ ಹೇಳ್ತಾ ಇದ್ದ ಔಷಧಿ, ಏನ್ ನೀವು ಯಾವುದು ಔಷಧಿ ಕೇಳಪ್ಪ, ಯಾವ ರೋಗ ಕೇಳಪ್ಪ, ಇವನು ಅದಕ್ಕೆ ಔಷಧಿ ಇದೆ ಅಂದ್ಬಿಡ್ತಾನೆ, ಎಲ್ಲಿಂದ ತರ್ತಾನೆ, ಇವ್ನು ನೋಡಿದ್ನ ಅಂತ. ಪ್ರಶ್ನೆ ಇಷ್ಟೇ, ಸಿಂಪ್ಟಮ್ ಸಿಮಿಲಾರಿಟಿ ಅಂತ ಕರಿತೀವಿ. ಝೀಕಾ ವೈರಸ್ನ ಹೋಲುವಂತಹ ಸ್ಮಾಲ್ ಪಾಕ್ಸ್ ಇಂದನೇ ಮಾಡಿದಂತಹ ನಮ್ಮಲ್ಲಿ ವೇರಿಯೋಲಿನಮ್ ಅಂತೇಳಿ ಅದೇ ವೈರಸ್ ಇಂದ ಮಾಡಿದ ಮೆಡಿಸಿನ್ ಇದೆ. ಆಗ ಅವನು ಯಾವ ವೈರಸ್ ಆರೋ ಆಗಿರ್ಲಿ, ಅದು ಅಂದ್ರೆ ಅವನಿಗೆ ಕರೆಕ್ಟಾಗಿ ಟಿಪಿಕಲ್ ನೋಡೋದು ಝೀಕಾ ತರ ಕಾಣಿಸ್ತು, ಮಂಕಿ ಪಾಕ್ಸ್ ತರ ಕಾಣಿಸ್ತು, ಅಥವಾ ನೀವು ಹೇಳ್ದಂಗೆ ಇಡೀಸ್ ಈಜಿಪ್ಟೇ ಅದು ವೆಕ್ಟರ್ ಕಚ್ಚುತ್ತೆ. ಸೊಳ್ಳೆಗಳಿಂದ ಕಚ್ಕೊಳ್ಳೇ ಇರೋ ಥರ ಸಾಧ್ಯವಾದಷ್ಟು ಮನೆಯಲ್ಲಿದ್ದಾಗ, ಹಗಲೊತ್ತಿದ್ದಾಗ ಅದು ಮಂಡಿಯಿಂದ ಕೆಳಗಡೆ ಕಚ್ಚುತ್ತೆ ಯೂಶುವಲ್ ಆಗಿ, ಮತ್ತೆ ಆಫ್ಟರ್ನೂನ್ ಕಚ್ಚುತ್ತೆ. ಇವು ಎರಡು ಟೈಮಲ್ಲಿ ಒಂಚೂರು ಹುಷಾರಾಗಿದ್ಕೊಂಡ್ರೆ ಮನೆಗೆ ಜಾಲಿ ಆಗೋರು, ಆಗದೇ ಇರೋರು ಏನು ಮಾಡೋಕ್ಕಾಗಲ್ಲ. ಮೇಡಮ್ ಹೇಳ್ದಂಗೆ ಅವ್ರು ಯಾಕೆ ಹುಷಾರಾಗಿರ್ಬೇಕು, ಬ್ರೈನ್ ಚಿಕ್ಕದಾಗುತ್ತೆ. ಎರಡನೇದು ಅದು ಇಲ್ಲದೇ ಇದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಗರ್ಭಿಣಿಯರಿಗಾಗೋದು ವಿಷನ್ ಹೋಗ್ಬಿಡುತ್ತೆ ಆ ಮಗುಗೆ, ಯಾವುದು ಹುಟ್ಟೋ ಮಗುಗೆ. ಅದಕ್ಕೋಸ್ಕರ ಹುಷಾರಾಗ್ಲಿ ಅಂತೀವಿ. ಮತ್ತು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲೀಗಲ್ ಅಂತ ಕರಿಬೇಕಾ ಗೊತ್ತಿಲ್ಲ ನನಗೆ, ಇಲ್ಲಿಸಿಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಅದರಿಂದನೂ ಬರುತ್ತೆ ಇದು. ಈ ಎಸ್ಪೆಷಲಿ ಝೀಕಾದ್ದು ಇಟ್ ಈಸ್ ಬಿನ್ ಸೀನ್. ಜೊಲ್ಲಲ್ಲಿ ಝೀಕಾ ವೈರಸ್ ನೋಡಿದ್ದಾರೆ, ವಜೈನಲ್ ವಾಲ್ಟಲ್ಲಿ ಝೀಕಾ ವೈರಸ್ ನೋಡಿದ್ದಾರೆ, ಎಲ್ಲೆಲ್ಲಿ ನೋಡಿ ಬ್ರೆಸ್ಟ್ ಮಿಲ್ಕಲ್ಲಿ ಝೀಕಾ ವೈರಸ್ ನೋಡಿದ್ದಾರೆ. ಸೊ ಇಟ್ ಕ್ಯಾನ್ ಗೋ ಇನ್ ಟು ಎನಿವೇ, ನಮ್ಮ ಮೆದುಳಿಗೆ ಹೋಗಿ ಅದನ್ನ ಅಲ್ಲಿಂದ ಇಲ್ಲಿವರೆಗೆ. ಮೋಸ್ಟ್ಲಿ ಇದು ವೈರಲ್ ಇನ್ಫೆಕ್ಷನ್ಸ್ ಕೆಲವೊಂದ್ಸತಿ ನಾನು ಹೇಳ್ದಂಗೆ ಕ್ಯಾಸ್ಟನಲ್ ಫಾರೆಸ್ಟ್ ಡಿಸೀಸ್ ಇರ್ಬೋದು, ಇಲ್ಲ ಡೆಂಗ್ಯೂ ಇರ್ಬೋದು. ಇವಾಗ ಜಾಸ್ತಿ ಪ್ರಕರಣಗಳು ಬರ್ತಾ ಇದೆ. ಇದರಲ್ಲಿ ಹೆಮೊರೇಜಿಕ್ ಟೈಪ್ಸ್ ಬರುತ್ತೆ, ಅಂದರೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ನಲ್ಲ. ಅಂಥ ಟೈಮಲ್ಲಿ ನಾವು ತುಂಬ ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಯಾಕಂದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲ ಬೇಕಾಗುತ್ತೆ, ಇಮ್ಯುನೋ ಸಪ್ರೆಷನ್ ಆಗಿರುತ್ತೆ, ಬ್ಲಡ್ಡಲ್ಲಿ ಇದೆಲ್ಲ ಕಣಗಳು ಉತ್ಪತ್ತಿ ಆಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ತುಂಬ ಅದನ್ನು ಒಳ್ಳೆ ಥರದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ.